ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಾಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ಶ್ರೀ ಕೃಷ್ಣ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ಬೆಳಗಿನ ಜಾವದ ಆ ಒಂದು ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಆ ಕ್ಷಣ ಮೈಂಡಿಗೆ ಒಂದು ರೀತಿ ರಿಫ್ರೆಶ್ಮೆಂಟ್ ಆಗ್ತಕ್ಕಂಥದ್ದಿರುತ್ತೆ. ದೇಹದಲ್ಲಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಒಂದು ಸ್ಟ್ರೆಸ್ ರಿಲೀಫ್ ಆಗ್ತಕ್ಕಂಥದ್ದಿರುತ್ತೆ. ಬೆಳಗ್ಗೆ ಆ ಒಂದು ಕಾಫಿಯನ್ನು ಕುಡಿಯೋದ್ರಿಂದ ಅವತ್ತಿನ ದಿವಸ ಪೂರ್ತಿ ಒಂದು ರೀತಿ ಎನರ್ಜೈಸ್ಡ್ ಆಗಿರುತ್ತೆ. ಹಾಗಾಗಿ ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಮತ್ತು ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಿಂದ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಅಲ್ಲದೇ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರ್ತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರುತ್ತೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಇನ್ಸ್ಪೋಪಾಕ್ಸ್, ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋಪಾಕ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಬಡವನಾದರೆ ಆ ಒಂದು ಕನಸಿನ ಮನೆಯನ್ನು ಕನಸು ಹಾಗೆ ಉಟ್ಕೊಂಡ್ಬಿಡ್ತಾನೆ. ಶ್ರೀಮಂತನಾದರೆ ಅದನ್ನು ನನಸು ಮಾಡ್ಕೊಳ್ತಾನೆ. ಆದರೆ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಗಳಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತದೆ. ಇನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್ ಅಂತ ಹೇಳಿ ಇದು ಎಲ್ಲ ಒಂದು ಕಡೆ ಬಡವರಿಗೋಸ್ಕರ ಅಂತಲೇ ಹೇಳ್ಬೋದು. ಕೇವಲ 16,90,000 ಪ್ರಾರಂಭ ಆಗ್ತಾ ಇದೆ ಇವರ ವಾಸ್ತುಗೃಹಗಳು. ಅದರಲ್ಲೂ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ನೊಂದಿಗೆ. ಜೊತೆಗೆ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ ಶೇಖರ್ ಡೆವಲಪರ್ಸ್ರವರು. 0% EMI, 1% ಸ್ಕೀಮ್ನೊಂದಿಗೆ. ಕೇವಲ 1%ನಷ್ಟು ಹಣವನ್ನು ತಾವು ಪಾವತಿಸಿದ್ರೆ ಆದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಮತ್ತು 78ನೇ ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಶೇಖರ್ ಡೆವಲಪರ್ಸ್ರವರ ಮತ್ತೊಂದು ಆಫರ್ ಏನಪ್ಪ ಅಂತಂದರೆ 19,47,000ಕ್ಕೆ 1 BHK ಮನೆಯನ್ನು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ನೊಂದಿಗೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಪ್ರಾರಂಭದ 78 ಗ್ರಾಹಕರಿಗೆ ಮಾತ್ರ, ಅಂತಂದರೆ ಪ್ರಾರಂಭದ 78 ಮನೆಗಳಿಗೆ ಮಾತ್ರ ಲಭ್ಯವಿರತಕ್ಕಂಥದ್ದು. ಹಾಗಾಗಿ ಈ ಕೂಡಲೇ ಸಂಪರ್ಕಿಸಿ. ಇನ್ಸ್ಪೋಪಾಕ್ಸ್ ಇವರ ದೂರವಾಣಿ ಸಂಖ್ಯೆ ಬಂದು 80953636
3636. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8095363636. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ, www.inspaparks.com ಅಂತ ಹೇಳಿ. ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಮತ್ತು ನವಗ್ರಹಗಳಲ್ಲಾಗಿರ್ಬೋದು, ಏನೊಂದು ಸಮಸ್ಯೆ ಇದ್ರೂ ಕೂಡ ಎಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರದಿಂದ ನಿವಾರಣೆಯನ್ನು ಮಾಡ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ಪ್ರತಿನಿತ್ಯ ತಾನು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದಿಷ್ಟು ದೃಷ್ಟಿದೋಷಗಳಿಗೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಯನ್ನು ದೇಹಕ್ಕೆ ತೆಗೆದುಕೊಳ್ತಕ್ಕಂಥದ್ದಾಗಲಿ, ಮನಸ್ಸಿಗೆ ಒಂದು ರೀತಿ ಆಂಗ್ಸೈಟಿಯನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಮತ್ತು ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ, ತನ್ನ ಏಳಿಗೆಯನ್ನು ಸಹಿಸೋಕ್ಕಾಗ್ದಿರ ಒಂದಿಷ್ಟು ಜನರ ಒಂದಿಷ್ಟು ಪ್ರಯೋಗಾದಿಗಳಿಂದ ದೂರ ಇರಲಿಕ್ಕಾಗಲಿ, ಇದೆಲ್ಲದಕ್ಕೂ ಕೂಡ ಬಹಳ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಅಂತಂದರೆ ಅದೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟನ್ನು ಧರಿಸ್ತಕ್ಕಂಥದ್ದು. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಪೆಂಡೆಂಟಿನ ಮಧ್ಯದಲ್ಲಿ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅದ್ಭುತ ರತ್ನ, ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ಒಂದು ರತ್ನ ಅಂತಂದರೆ ಅದೇ ದ ಡಿವೈನ್ ಸ್ಟಾರ್. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಆನ್ಲೈನಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡಬಹುದು. ಇಲ್ಲವಾದಲ್ಲಿ ಆಶ್ರಮದಲ್ಲೂ ಕೂಡ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಬಂದು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟನ್ನು ತೆಗೆದುಕೊಳ್ಬೋದು. ಒಮ್ಮೆ ತಪ್ಪದೇ ಧರಿಸಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ, ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್, ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಅತಿ ಕಡಿಮೆ ದರದಲ್ಲಿ ಇವರು ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಇನ್ನೇನು ಅಘೋಯಿಗೋ ಅಂತಂದರೆ ಸೆಪ್ಟೆಂಬರ್ 17, 18, 19 ಗುರೂಜಿಯವರೊಟ್ಟಿಗೆ ಶಿರ್ಡಿ ಯಾತ್ರೆಯನ್ನು ಕೂಡ ನೀವೆಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಮತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ವಸುದೈವಸುದಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ತಿಗೆ ಗುರುವಾಗಿರತಕ್ಕಂಥ ಶ್ರೀ ಕೃಷ್ಣ ಪರಮಾತ್ಮನ ವಿಶೇಷವಾಗಿರತಕ್ಕಂಥ ಆರಾಧನಾ ಮಹೋತ್ಸವ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ನಾಡಿನ ದೇಶದ ಸಮಸ್ತರಿಗೂ ಹೇಳ್ತಾ, ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿರತಕ್ಕಂಥ ಶ್ರೀಕೃಷ್ಣನ ಆರಾಧನೆ ನಡೀತಾ ಇದೆ. ಕೃಷ್ಣ ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರವಾಗಿರತಕ್ಕಂಥದ್ದು. ಆದರೆ ಕೃಷ್ಣನ ಲೀಲೆಗಳು ಸಾಕಷ್ಟು ಇದೆ. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಕೃಷ್ಣನಾಗಿ ಪರಿವರ್ತನೆ ಆಗುವಂಥ ದಿನ. ಮನೆಯಲ್ಲೊಂದು ಮಗು ಇದ್ದರೆ ಆ ಮಗುಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಹಾಕಿ, ಅಂದರೆ ಕೃಷ್ಣನ ಪ್ರತಿರೂಪವನ್ನು ಅಲ್ಲಿ ನೋಡುವಂತಹದ್ದು. ಹಾಗೆ ಕೃಷ್ಣನ ಬಾಲಲೀಲೆಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಮಹಾವಿಷ್ಣುವಿನ ಆರಾಧನೆಯಲ್ಲಿ ಕೃಷ್ಣನ ಆರಾಧನೆಯೂ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸಹಸ್ರಶೀವೃಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶ್ವದೋ ಋತ್ವ ಅತ್ಯತಿಷ್ಠ ದಶಾಂಗುಲಂ. ಓಂ ಇದಂ ವಿಷ್ಣುರುಚಕ್ರಮೇ ತ್ರೇಧಾನಿಪದಂ ಸಮೂಢಪಸ್ಯಮಾಗುಂ ಸುರೇಂ ವಿಷ್ಣುರ್ದೇವತಾಭ್ಯೋ ನಮಃ. ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆಯೊಂದಿಗೆ ಶ್ರೀ ಕೃಷ್ಣ ಪರಮಾತ್ಮನ ವಿಶೇಷವಾಗಿರತಕ್ಕಂತಹ ಆರಾಧನಾ ಮಹೋತ್ಸವ. ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ದಿನದಂದು ಉಡುಪಿ ಮಠದಲ್ಲಾಗಲಿ ಮಥುರಾ ಅಲ್ಲಾಗಲಿ ಇಲ್ಲೆಲ್ಲ ಕೃಷ್ಣನ ಎಲ್ಲೆಲ್ಲಿ ಮೂಲ ಸಾನ್ನಿಧ್ಯಗಳಿದೆಯೋ ಅಲ್ಲೆಲ್ಲವೂ ಅಷ್ಟೇ ವಿಶೇಷವಾದಂಥ ರೀತಿ ಆರಾಧನೆ ನಡೆಸ್ತಾರೆ. ಇವತ್ತು ಕೃಷ್ಣ ಪರಮಾತ್ಮನ ಆರಾಧನಾ ಮಹೋತ್ಸವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೃಷ್ಣಾರ್ಘ್ಯ ಕೊಡ್ತಕ್ಕಂಥದ್ದು, ಚಂದ್ರಾರ್ಘ್ಯ ಕೊಡ್ತಕ್ಕಂಥದ್ದು ಇವತ್ತಿನ ವಿಶೇಷ. ಎಲ್ಲೆಲ್ಲಿ ಗೋವುಗಳಿರುತ್ತೋ ಅಲ್ಲೆಲ್ಲ ಗೋವಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಆದರೂ ಉಡುಪಿ ಮಠದಲ್ಲಿ ಇವತ್ತು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಫಲಪಂಚಾಮೃತ ಅಭಿಷೇಕವನ್ನು ನಾವು ನೋಡಬಹುದು. ನೋಡಿ, ಅಲ್ಲಿನ ಯತಿಗಳು ಇವತ್ತಿನ ದಿವಸ ಸ್ವಾಮಿಗೆ ಅಭ್ಯಂಜನ ಸ್ನಾನ ಮಾಡಿಸಿ, ಅಭ್ಯಂಜನ ಅಂದರೆ
ದೇವರ ವಿಗ್ರಹಕ್ಕೂ ಸಹಿತ ತೈಲದಿಂದ ಅಭಿಷೇಕ ಆಗುತ್ತೆ. ಅದಾದ ನಂತರ ಬಲಮುರಿ ಶಂಕುವಿನಿಂದ ಕೃಷ್ಣನಿಗೆ ಅಭಿಷೇಕ ಪ್ರಾರಂಭ ಆಗುತ್ತೆ. ಶುದ್ಧೋದಕದಿಂದ ಅಭಿಷೇಕ ಆದ ನಂತರ ಸ್ವಾಮಿಗೆ ಗೋಕ್ಷೀರಾಭಿಷೇಕ ಪ್ರಾರಂಭ ಆಗುತ್ತೆ. ಆಪ್ಯಾಯ ಸುತಭಯತುದಯ ವಿಶ್ವದ ಸ್ವಮರ್ಷ್ಟಿಂ ಭವ ಅವಾಜಸ್ಯ ಸಂಗದೆ ಕ್ಷೀರೇಣ ಸ್ತಪಯಾಮಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಗೋಕ್ಷೀರ ಜೊತೆಗೆ ದದಿ ಅಂದರೆ ಮೊಸರು, ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪದಿಂದ ವಿಶೇಷವಾಗಿರತಕ್ಕಂಥ ಆರಾಧನೆ, ಇದೆಲ್ಲವೂ ಭಗವತ್ ಸಂಕಲ್ಪವೇ. ಹಾಗಾಗಿ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳಿಂದ ಅಂದರೆ ಎಳ್ನೀರಾಗಿರ್ಬೋದು, ಫಲಗಳಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಇದೆಲ್ಲವನ್ನು ಸಹಿತ ಭಗವಂತನಿಗೆ ಅರ್ಪಣೆ ಮಾಡಿ ಅದಾದ ನಂತರ ಗೋಪೀಚಂದನದಿಂದ ಮೈಗೆಲ್ಲ ವಿಶೇಷವಾಗಿರ್ತಕ್ಕಂಥ ಗೋಪೀಚಂದನದ ಅಲಂಕಾರ ಆದ ನಂತರ ತುಳಸಿಯಿಂದ ನಾಮಾರ್ಚನೆ ಪ್ರಾರಂಭ ಆಗುತ್ತೆ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷದಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣನಿಗೆ ವಿಶೇಷವಾಗಿರ್ತಕ್ಕಂಥ ತುಳಸಿಯಿಂದ ಅರ್ಚನೆ. ಅಲ್ಲಿ ತುಳಸಿ ಅರ್ಚನೆ ಅಂದರೆ ಸ್ವಾಮಿಗೆ ಲಕ್ಷಾರ್ಚನೆ. ಅದರಲ್ಲೂ ವಿಶೇಷವಾಗಿ ನಾನಾ ದಳಗಳಿಂದ ಸಾಕಷ್ಟು ತುಳಸಿಯನ್ನು ಒಂದು ಕಡೆ ಶೇಖರಣೆ ಮಾಡಿ ಆ ತುಳಸಿಯನ್ನೂ ಸಹಿತ ಶುದ್ಧಿಪಡಿಸಿ ಭಗವಂತನಿಗೆ ಅರ್ಚನೆ ನಡೆಸುವಂಥ ಕಾಲ. ಭಗವಂತನಿಗೆ ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಸಹಸ್ರನಾಮವಾಗಲಿ ಅಥವಾ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾದಂಥ ಪೂಜಾ ಆರಾಧನೆ ಆಗಲಿ ಸ್ವಾಮಿಗೆ ನಡೀತಕ್ಕಂಥದ್ದು. ಓಂ ಇದಂ ವಿಷ್ಣು ಚಕ್ರಮೇ ತ್ರೇಧಾದಿದೇ ಪದಂ ಸಮೂಢಪಸ್ಯ ಮಾಗುಂ ಸುರೇ ವಿಷ್ಣೋರಲಾಟಮಸಿ ವಿಷ್ಣು ವಿಷ್ಣೋರ್ಶ್ರೇಷ್ಠಮಸಿ ವಿಷ್ಣು ಇದಂ ವಿಷ್ಣುದೇವತಾಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಲಂ. ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಭಗವಂತ ಶ್ರೀ ಮಹಾಕೃಷ್ಣನೇ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ. ಮಕ್ಕಳ ಆಟಪಾಠಗಳಾಗಲಿ, ಮಕ್ಕಳ ವಿಶೇಷವಾಗಿರ್ತಕ್ಕಂಥ ರೀತಿ ಆಗಲಿ, ಇದೆಲ್ಲವೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಅನುಷ್ಠಾನ ಎಂಬತಕ್ಕಂಥದ್ದು, ದೇವತಾರ್ಚನೆ ಎಂಬತಕ್ಕಂಥದ್ದು, ದೇವರಿಗೆ ನಡೆಸ್ತಕ್ಕಂತಹ ಪೂಜಾ ಕೈಂಕರ್ಯಗಳು ಇವತ್ತು ಸಂಧ್ಯಾಕಾಲ ಮತ್ತು ಪ್ರತಿಯೊಬ್ಬರ ಮನೆ ವಾಸ್ತುಗಳಲ್ಲೂ ಸಹಿತ ಬೆಳಗಿನ ಜಾವದ ಅನುಷ್ಠಾನ ಪ್ರಾರಂಭ ಆದರೆ ರಾತ್ರಿ ಕಾಲದಲ್ಲಿ ಮಧ್ಯರಾತ್ರಿ ಸರಿಸುಮಾರು 12 ಗಂಟೆ 30 ನಿಮಿಷದ ನಂತರವೂ ಸ್ವಾಮಿಗೆ ನಡೀತಕ್ಕಂಥ ವಿಶೇಷವಾದ ಪೂಜಾ ಅನುಷ್ಠಾನ. ಹಾಗಾಗಿ ಶ್ರೀಕ್ಷೇತ್ರ ಶೃಂಗೇರಿ ಆಸ್ಥಾನದಲ್ಲೂ ಸಹಿತ ಬೆಳಗಿನ ಜಾವನೇ ಪ್ರಾರಂಭ ಆಗುತ್ತೆ ಪೂಜಾ ಅನುಷ್ಠಾನ. ಅದಾದ ನಂತರ ಜನಾರ್ದನನ ಸಾನ್ನಿಧ್ಯದಲ್ಲಿ ಮಧ್ಯರಾತ್ರಿ ವಿಶೇಷವಾದಂಥ ಅನುಷ್ಠಾನವನ್ನು ಮಾಡಿ ಕೃಷ್ಣನಿಗೆ ಕೃಷ್ಣಾರ್ಘ್ಯವನ್ನು ಚಂದ್ರಾರ್ಘ್ಯವನ್ನು ಕೊಟ್ಟು ಸಾಕಷ್ಟು ಖಾದ್ಯಗಳನ್ನು ಭಗವಂತನಿಗೆ ಕೃಷ್ಣನಿಗೆ ಇಷ್ಟವಾಗಿರುವ ಎಲ್ಲ ಪದಾರ್ಥಗಳನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಭಕ್ತರಿಗೆ ವಿನಿಯೋಗ ಮಾಡುವಂತಹದ್ದು ಇಡೀ ರಾಜ್ಯದಾದ್ಯಂತ ಇರತಕ್ಕಂಥ ಪ್ರತಿಯೊಂದು ದೇವಾಲಯಗಳಲ್ಲೂ ನಡೀತಕ್ಕಂಥದ್ದೇ. ಕೃಷ್ಣನಿಗೆ ಇಂಥದ್ದೇ ನೈವೇದ್ಯ ಬೇಕು, ಹೀಗೇ ಬೇಕು ಅಂತಕ್ಕಂಥದ್ದಲ್ಲ. ಕೃಷ್ಣನಿಗೆ ನೀವು ನಿಮ್ಮ ಶಕ್ತಿಯಾನುಸಾರ ಏನೆಲ್ಲ ಮಾಡಲಿಕ್ಕಾಗುತ್ತೋ ಎಲ್ಲವನ್ನೂ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡ್ಬೋದು. ಹಿಂದೆಲ್ಲ ಭಗವಂತನ ನೈವೇದ್ಯ ಅಂದರೆ ಹೆಣ್ಣು ಮಕ್ಕಳು ಮಡಿಯನ್ನು ಉಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂಥದ್ದಿತ್ತು. ಇವತ್ತು ಮಡಿಯನ್ನು ಉಟ್ಟು ಅಂಗಡಿಯಿಂದ ತರುವಂಥ ಪದ್ಧತಿ ಬಂದಾಯಿತು. ಯಾಕೆಂದರೆ ಎಷ್ಟೋ ಜನ ಮನೆಗಳಲ್ಲಿ ನೋಡಬೇಕು, ಮನೆಗಳಲ್ಲಿ ಶಕ್ತಿಯಾನುಸಾರ ನಾವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದಕ್ಕಿಂತ ದೇವರು ನಿಮಗೆ ಕೊಟ್ಟಷ್ಟು ನಿಮಗೆ ಬಂದಷ್ಟು ಅದನ್ನು ಬರುವಂಥದ್ದನ್ನೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂಥ ಕಾಲ ಅಂದಿತ್ತು. ಆದರೆ ಇವತ್ತು ಅಂಗಡಿಯಿಂದಲೇ ಮಡಿಯನ್ನು ಉಟ್ಕೊಂಡು ಹೋಗಿ ಅಂಗಡಿಯಿಂದ ಮಡಿ ಪದಾರ್ಥ ತರ್ತಿದ್ದೀವಿ ಅಂತ ಹೇಳುವಂಥ ಮನಪರಿಸ್ಥಿತಿ ಇವತ್ತು ಹೆಣ್ಣು ಮಕ್ಕಳಲ್ಲೇ ಬಂದು ಕೂತ್ಕೊಂಡಿದೆ. ಆದರೂ ಅರ್ಥ ಮಾಡ್ಕೋಬೇಕಾಗಿದೆ. ಈಗಲಾದರೂ ನಾವು ಎಚ್ಚೆತ್ಕೋಬೇಕು. ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥದ್ದು ಒಂದಿಷ್ಟು ಶಕ್ತಿಯಾನುಸಾರ ಏನೂ ಇಲ್ಲ ಅಂದರೆ ಒಂದಿಷ್ಟು ಅವಲಕ್ಕಿ ಭಗವಂತನಿಗೆ ಸುಧಾಮನಿಗೆ ಭಾಳ ಇಷ್ಟವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಕೃಷ್ಣ ಕುಚೇಲರ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಜೊತೆಗೆ ಆ ವಿಶೇಷವಾದಂಥ ಸುಧಾಮ ಅಂದರೆ ಅವಲಕ್ಕಿ ಅದರ ಹಿಂದಿನ ಚರಿತ್ರೆಯೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಬಂಧು ಬಾಂಧವ್ಯಕ್ಕೆ, ಸ್ನೇಹಕ್ಕೆ, ಮತ್ತೊಂದು ಅಪ್ರೀತಿ ವಿಶ್ವಾಸಕ್ಕೆ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಇಷ್ಟಪಟ್ಟು ತಿಂದಿದ್ದೇ ಅವಲಕ್ಕಿನ. ಹಾಗಾಗಿ ಯಾರೊಬ್ಬರ ಮನೆಗಾದರೂ ಹೋಗಿ ಒಂದಿಷ್ಟು ಅವಲಕ್ಕಿಯನ್ನು ಅವರೇನಾದ್ರು ಮಾಡಿ ಕೊಟ್ಟಿದ್ದೆ ಆದರೆ ನನಗೆ ಬೇಡ ಅಂತ ಹೇಳೋ ಮಾತೇ ಇಲ್ಲ. ಇವತ್ತಿಗೂ ಅವಲಕ್ಕಿ ಕೊಟ್ಟಾಗ ಒಂದು 4 ಕಾಳಾದರೂ ಅವಲಕ್ಕಿಯನ್ನು ಪ್ರಸಾದ ತೆಗೆದುಕೊಳ್ಬೇಕು ಅಂತ ಹೇಳುವಂಥ ಕ್ರಮ ಇದೆ. ಅಂತಹದ್ರಲ್ಲಿ ಇವತ್ತಿನ ದಿವಸ ವಸುದೈವ ಸುಧಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ಇಷ್ಟವಾಗಿರ್ತಕ್ಕಂಥ ಅವಲಕ್ಕಿಯನ್ನು ಮನೆಯಲ್ಲಿ ನೈವೇದ್ಯ ಮಾಡಿ ಬರ್ತಕ್ಕಂತಹ ಭಕ್ತ ಸಾಗರ ಯಾರೊಬ್ಬರಾದರೂ ಸಹಿತ ಅವರಿಗೆ ಒಂದಿಷ್ಟು ಅವಲಕ್ಕಿಯನ್ನು ನಿಮ್ಮ ಕೈಯಿಂದ ಕೊಟ್ಟಿದ್ದೇ ಆದರೆ ಶ್ರೀಕೃಷ್ಣ ಪರಮಾತ್ಮ ತೃಪ್ತರಾಗ್ತಾನೆ.
ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಶ್ರಾವಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ಚರಿತ್ರೋಜ್ವಲಾಂ ಮುಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಂ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲೀ ನಮಃ ಕ್ಷೇತ್ರೇಶೇ ನಮಃ ಓಂ ನವದುರ್ಗಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಭಗವಂತನಾದಂಥ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು ಕಾರಾಗೃಹದಲ್ಲಿ ಹುಟ್ಟಿದ್ರೂ ಕೃಷ್ಣ ಅಷ್ಟಮಿ ಎಂದು ಜನಿಸ್ತಾನೆ. ಕೃಷ್ಣ ಅಷ್ಟಮಿ ಎಂದು ಜನಿಸಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನ ಅಂಧಕಾರವನ್ನು ದೂರ ಮಾಡಲಿಕ್ಕಾಗಿ ಭಗವಂತನ ಉದಯೋನ್ಮುಖ ಆಗತ್ತೆ. ಹಾಗೆ ಭಗವಂತ ಹುಟ್ಟಿದ್ದಾಯಿತು, ನದಿಯನ್ನು ದಾಟಿದ್ದಾಯಿತು. ಆ ನದಿಯನ್ನು ದಾಟಿಸಿ ದಡವನ್ನು ದಾಟಿಸಬೇಕಾದ್ರೆ ಅದಕ್ಕೆ ಒಂದು ಆದಿಶೇಷನ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ನೆರಳು ಮತ್ತು ಅನುಗ್ರಹವೂ ಆಯಿತು. ಆದರೂ ಕೃಷ್ಣ ಕಾಳಿ ನದಿಯ ದಾಟಬೇಕಾದ್ರೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶ ಅಂದರೆ, ಕೆಲವೆಲ್ಲ ಕೃಷ್ಣ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದು ಬಾಲಲೀಲೆಗಳು ಬಹಳಷ್ಟು ವಿಶೇಷ. ನೋಡಿ, ಜನ್ಮದಾತೆ ಒಬ್ಬಳಾದರೆ ಸಾಕಿದಾತೆ ಮತ್ತೊಬ್ಬಳು. ಇವತ್ತಿಗೂ ಎಷ್ಟೋ ಜನ ಮನೆಗಳಲ್ಲಿ ಜನ್ಮ ಕೊಟ್ಟಾದ ನಂತರ ಆ ಮಗುನ ಸಾಕಲಿಕ್ಕೆ ಮತ್ತೊಬ್ಬರ ಮನೆಯಲ್ಲಿ ಅದು ನೋಡ್ಕೊಳ್ತಾರೆ. ಅಂದರೆ ಪದ್ಧತಿ ಅಂತಕ್ಕಂಥದ್ದು, ಈ ರೀತಿ ಅಂತಕ್ಕಂಥದ್ದು ಇದೆಲ್ಲ ಇವತ್ತು ನೆನೆದ ಹಿಂದಿನ ದೇವಾನುದೇವತೆಗಳ ಕಾಲದಿಂದಲೂ ಬಂದಿದೆ. ಇಲ್ಲಿ ಸಾಕಿದಮ್ಮನ ಪ್ರೀತಿಯೋ ಅಥವಾ ಜನ್ಮದಾತೆಯ ಪ್ರೀತಿಯೋ, ಯಾವ ಪ್ರೀತಿ ಯಾವುದು ಜಾಸ್ತಿ ಅಂತ ಕೇಳೋದಾದರೆ ಎರಡಕ್ಕೂ ಸರಿಸಮಾನವಾದಂತಹ ಬೆಲೆ ಇದೆಯೇ ವಿನಃ ಅದು ಮೇಲುಗೈ ಇದು ಕೆಳಗೈ ಅಂತ ಹೇಳಿಕ್ಕೆ ಬರೋದೇ ಇಲ್ಲ. ಸಾಕಿರ್ತಕ್ಕಂಥವ್ರು, ಜನ್ಮ ಕೊಟ್ಟವರು 9 ತಿಂಗಳು 9 ಮಾಸಗಳು ಗರ್ಭದಲ್ಲಿಟ್ಕೊಂಡು ಗರ್ಭ ಸೀಳ್ಕೊಂಡು ಆ ಮಗುಗೆ ಜನ್ಮ ಕೊಡ್ತಾರೆ. ಅವರ ಪ್ರೀತಿ ಯಾವತ್ತಿಗೂ ಸಹಿತ ಅದು ಕಡಿಮೆ ಅಲ್ಲ. ಇನ್ನು ಸಾಕಿರ್ತಕ್ಕಂಥವ್ರು ಈ ಸಾಕಬೇಕಾದ್ರೆ ಮಕ್ಕಳನ್ನು ತನ್ನ ಬಾಯಿ ತುತ್ತನ್ನು ತೆಗೆದು ಆ ಮಗುಗೆ ತಿನ್ನಿಸಿ ತನ್ನ ಹಸಿವು ಹೇಗನ್ನ ಇರಲಿ ಆ ಮಗು ಹಸಿವು ನೀಗಿಸಬೇಕು ಎಂಬತಕ್ಕಂಥ ಚಿಂತನೆ ಸಾಕಿರುವ ತಾಯಿದಾಗಿರುತ್ತೆ. ಆ ಸಾಕಿರುವ ಮಮತೆ ಇದೆಯಲ್ಲ, ಅಬ್ಬಬ್ಬಾ, ಯಾವುದು ಕಡಿಮೆ ಯಾವುದು ಜಾಸ್ತಿ ಅಂತ ಹೇಳೋಣ. ಗರ್ಭದಲ್ಲಿ ಜರಿಸಿ ಗರ್ಭದಿಂದ ಹೊರಬಂದಂಥ ಮಗು ಆ ತಾಯಿ ತೋರಿಸಿದಂಥ ಪ್ರೀತಿಯೂ ಹಾಗಿರುತ್ತೆ. ತನ್ನ ಎದೆ ಹಾಲನ್ನು ಉಣಿಸಿ ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಒಂದು ಕಡೆ ಆದರೆ, ಸಾಕಿ ಬೆಳೆಸಿರ್ತಕ್ಕಂಥ ಮಮತೆ ಪ್ರೀತಿ ಅದು ಮತ್ತೊಂದು ಕಡೆ. ಹಾಗೆ ಇಬ್ಬರು ತಾಯಂದರ ಆ ಪ್ರೀತಿ ವಿಶ್ವಾಸವನ್ನು ಶ್ರೀಕೃಷ್ಣ ಪರಮಾತ್ಮ ನೋಡಿದ. ಆದರೂ ಇಬ್ಬರ ಮನಸ್ಸಿಗೂ ಸಮಂಜಸವಾಗಿ ಇಬ್ಬರನ್ನೂ ತೃಪ್ತಿಪಡಿಸುವಂಥ ಕಾಯಕ ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾನೆ. ಆದರೆ ಸಾಕಿದಂಥ ತಾಯಿ ತನ್ನ ಮಗುವಿನ ಬಾಲ್ಯಲೀಲೆಗಳನ್ನು, ಮನೇಲೊಂದು ಮಗು ಇದ್ದರೆ ಆ ಮಗುವಿನ ಆಟಪಾಠಗಳನ್ನು ನೋಡ್ತಾ ಇದ್ದರೆ ಅದರ ಆನಂದವೇ ಬೇರೆ. ಒಂದೊಂದು ಕಾಲದಲ್ಲಿ ಒಂದೊಂದು ಮಕ್ಕಳ ಆಟಪಾಠಗಳನ್ನು ನೋಡ್ತಾ ಹೋಗ್ತಾರೆ ಮನೆಯಲ್ಲಿ. ತಂದೆ ತಾಯಿ ತಮಗೆ ಜನಿಸಿರ್ತಕ್ಕಂಥ ಮಕ್ಕಳ ಆಟಪಾಠಗಳು ನೋಡೋದ್ರಲ್ಲಿ ಅದರ ಆನಂದವೇ ಬೇರೆ. ಅದಕ್ಕೆ ಮಕ್ಕಳಿರ್ಲವ ಮನೆ ತುಂಬ ಅಂತಿತ್ತು. ಹಿಂದೆ ಮಕ್ಕಳು ಮನೆಗೆ 3, 4, 5, 6 ಈ ತರಹ ಇರ್ತಿತ್ತು. ಅದಾದ ನಂತರ 1, 2 ಬಂದಾಯ್ತು. ಇವತ್ತು 1 ಬರೋದು ಬಹಳ ಕಷ್ಟ ಆಗಿಬಿಟ್ಟಿದೆ. ಆದರೆ ಅವರು ಆ ತಾಯಿಗೂ ಸಹಿತ ಒಂದು ಆಸೆ, ನನಗೂ ಒಂದು ಮಗು ಬೇಕಲ್ವಾ, ನಮ್ಮನೇಲಿ ಮಗು ಆಟ ಆಡಬೇಕಲ್ವ ಎಂಬತಕ್ಕಂಥ ಚಿಂತನೆ ಸಾಕಷ್ಟು ಕಡೆ. ಆದರೆ ಒಂದು ಮಗುವು ಜನ್ಮ ಕೊಟ್ಟರು ಆ ಮಗುನ ಸಾಕ್ಲಿಕ್ಕೆ ಕಷ್ಟ ಅಲ್ವಾ ಅಂತಕ್ಕಂಥ ಆಲೋಚನೆ ಒಂದಷ್ಟು ಜನದ್ದು. ಏನೇ ಆದರೂ ಕಷ್ಟ ಎಂಬತಕ್ಕಂಥ ಮನಸ್ಸಿನಲ್ಲಿ ನಾವು ತಂದುಕೊಂಡ್ರೆ ಎಲ್ಲವೂ ಕಷ್ಟವೇ. ನಾವು ತಿನ್ನೋವಂಥ ತನ್ನದಲ್ಲ, ಆ ಮಗುಗೂ ಒಂದಷ್ಟು ಭಾಗ ಇದೆ ಅಂತ ತಿಳ್ಕೊಂಡ್ರೆ ಅದ್ಯಾವುದೂ ಕಷ್ಟ ಅಲ್ಲ. ಇರಲಿ, ಅದೆಲ್ಲವೂ ಪಕ್ಕಕ್ಕಿಡೋಣ. ಆದರೆ ಇವತ್ತು ಪ್ರತಿಯೊಬ್ಬ ತಾಯಿ ಅಪೇಕ್ಷೆ ಪಡೆಯುವಂಥದ್ದು, ನನಗೊಂದು ಸಂತಾನ ಬೇಕು, ನನಗೊಂದು ಮಗು ಇರಬೇಕು ಅಂತ. ಅದು ಆಸೆ ನಿಜ, ತಪ್ಪಲ್ಲ ಅದು. ಪ್ರತಿಯೊಬ್ಬ ದಂಪತಿಗಳಿಗೂ ಒಂದು ಸಂತಾನ ಬೇಕೇ ಬೇಕು. 1, 2 ಮಕ್ಕಳಾದರೆ ಖಂಡಿತ ತಪ್ಪಲ್ಲ. ಈಗಂತೂ 1, 2 ಆದ ತಕ್ಷಣ ಅದಕ್ಕೊಂದು ಕತ್ರಿ ಹಾಕಿಬಿಡ್ತಾರೆ. ಕತ್ರಿ ಹಾಕೋ ಅವಶ್ಯಕತೆಯೇ ಇಲ್ಲ. ನೋಡಿ, ಶಾಸ್ತ್ರ ಹೇಳುತ್ತೆ, ಧರ್ಮ ಹೇಳುತ್ತೆ, ನಿಮ್ಮ ಹಿಂದಿನವರು ನೋಡಿ ನೀವು ಕಲಿಬೇಕಾಗಿರುತ್ತೆ. ಹಿಂದಿನವರು ನಿಮ್ಮ ತಾತ ಮುತ್ತಾತ ಅಜ್ಜಿ ತಾತ ತಂದೆ ತಾಯಿ ಎಲ್ಲರೂ ಅವರ ಜನನ ಅವ್ರ ಮಕ್ಕಳು ನೋಡ್ತಿದ್ರೆ 5, 6 ಜನ ಮಕ್ಕಳಿದ್ದಾರೆ.
ಇವತ್ತು ಒಂದು ಮಗು ಆಗಿಬಿಟ್ರೆ ಆ ಮಗುನ ಸಾಕೋದೇಗಪ್ಪ ಅನ್ನೋ ಚಿಂತನೆ ಬರೋವಂಥ ಪರಿಸ್ಥಿತಿ ಎದುರಾಗ್ತಿದೆ. ಎಲ್ಲವೂ ನಮ್ಮ ಆಲೋಚನೆಯೇ. ಹಿಂದಿನ ಸಂಪಾದನೆಯೂ ಇಲ್ಲ, ಹಿಂದಿನ ಸಂಪಾದನೆ ಇಷ್ಟೆಲ್ಲ ಇರಲಿಲ್ಲ, ಆದರೆ ಇವತ್ತು ಬೇಕಾದಷ್ಟು ಸಂಪಾದನೆ ಇದೆ. ಆದರೂ ಒಂದು ಮಗುನ ಸುಧಾರಣೆ ಮಾಡೋದು ಬಹಳ ಕಷ್ಟ. ಆದರೆ ಎಷ್ಟೋ ಜನಕ್ಕೆ ಮಕ್ಕಳಿಲ್ದವ್ರಿಗೆ ಮಗು ಬೇಕು ಎಂಬತಕ್ಕಂಥ ಆಸೆ, ಮಗು ಇರ್ತಕ್ಕಂಥವ್ರಿಗೆ ಅದು ನೋಡ್ಕೊಳ್ಳೋದಕ್ಕೆ ಮೈಭಾರದ ಒಂದಷ್ಟು ಮನಸ್ಥಿತಿ ಇರಲಿ. ಏನೇ ಆದರೂ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಯಾರ ಮನೆಗಳಲ್ಲಿ ಮಕ್ಕಳಿಲ್ದಿರ, ಯಾರಿಗೆ ಸಂತಾನ ಇಲ್ದಿರ ಒದ್ದಾಡ್ತಿದ್ದೀರಿ, ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಆದಷ್ಟು ಬೇಗ ನಿಮ್ಮ ಮನೆಗೊಂದು ಮುದ್ದಾದಂಥ ಕಂದಮ್ಮ ಬರಲಿ, ಒಳ್ಳೆ ಮಗು ಜನನ ಆಗಲಿ ಅಂತಕ್ಕಂಥದ್ದು ನಮ್ಮ ಈ ಸಂಕಲ್ಪ. ಹಾಗೆ ಯಾರ ಮನೆಗೆ ಮಕ್ಕಳಿದ್ದು ಆ ಮಕ್ಕಳ ಆಟ ಪಾಠಗಳನ್ನು ನೋಡುವಂಥ ಮನಸ್ಸು ನಿಮಗಿದ್ದರೆ, ಆ ಮಕ್ಕಳ ಆಟ ಪಾಠಗಳ ಜೊತೆಗೆ ಮಕ್ಕಳು ಒಳ್ಳೆ ಜ್ಞಾನವಂತರಾಗಲಿ, ಬುದ್ಧಿವಂತರಾಗಲಿ, ಸಂಸ್ಕಾರವಂತರಾಗಲಿ, ಆ ಸಂಸ್ಕಾರದ ಕುಟುಂಬಕ್ಕೆ ಹೇಳಿ ಮಾಡಿಸಿದಂಥ ಮಕ್ಕಳಾಗಿರಲಿ ಅಂಥೇಳಿ ಅಲ್ಲೂ ಸಹಿತ ನಾವು ದೇವರನ್ನು ಪ್ರಾರ್ಥನೆ ಮಾಡೋಣ. ಇನ್ನು ಕೃಷ್ಣ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಕೃಷ್ಣ ಹುಟ್ಟಿದ್ದು ಮತ್ತು ಆತನ ಬೆಳವಣಿಗೆ, ಆತನ ಲೀಲೆಗಳು ಮತ್ತು ಆತನ ಒಂದು ಉಪದೇಶ ಪ್ರತಿಯೊಂದು ಸಹಿತ ಕೃಷ್ಣಂ ಒಂದೇ ಜಗದ್ಗುರು ಅಂತ ಏನು ಹೇಳ್ತೀವಿ, ಜಗತ್ತಿಗೆ ಗುರುವಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಆತನ ನೋಡಿ ಕಲಿಬೇಕಾದಂಥದ್ದು ಸಾಕಷ್ಟು ಇತ್ತು. ಹಾಗಾಗಿ ಸೃಷ್ಟಿ ಸ್ಥಿತಿ ಲಯ ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರವಾಗಿರ್ತಕ್ಕಂಥ ಶ್ರೀಕೃಷ್ಣನ ಅವತಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಕೃಷ್ಣಾವತಾರದ ಕಡೆಯ ದಿನ ಆದ ನಂತರ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಇವತ್ತು ಮಹಾವಿಷ್ಣುವಿನ ಹೃದಯ ಇವತ್ತಿಗೂ ಇದೆ. ಕೃಷ್ಣನ ಹೃದಯ ಇರತಕ್ಕಂಥ ಸಾನ್ನಿಧ್ಯವೇ ಪೂರಿ ಕ್ಷೇತ್ರ, ಪೂರಿ ಜಗನ್ನಾಥ ಕ್ಷೇತ್ರ. ಜಗನ್ನಾಥ ಕ್ಷೇತ್ರದಲ್ಲಿ ಕೃಷ್ಣನ ಹೃದಯ ಇದ್ದು ಇವತ್ತಿಗೂ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಕಾಲ ನೋಡಿ. ಇದು ಕಲಿಯುಗ. ಕಲಿಯುಗ ಆಗಿ ಮನುಷ್ಯ ಕೆಲವಷ್ಟು ಜನ ಹೇಳ್ತಾರೆ ದೇವರಿಲ್ಲ ಅಂತ, ಕೆಲವಷ್ಟು ಜನ ಹೇಳ್ತಾರೆ ದೇವ್ರದ್ದೇನಿದೆ ಪ್ರತಿಯೊಂದು ಮನುಷ್ಯನ ಕೈಲಿದೆ, ಎಲ್ಲವೂ ಮನುಷ್ಯನಿಂದಲೇ ಸಾಧ್ಯ ಅಂತ ಹೇಳ್ತಾರೆ. ಎಲ್ಲವೂ ಮನುಷ್ಯನಿಂದಲೇ ಸಾಧ್ಯ, ನಿಜ, ಒಪ್ಕೊಳ್ಳೋಣ. ಹೇಗೆ ಭಗವಂತ ಜನ್ಮ ಕೊಟ್ಟಿದ್ದರಿಂದ, ತಂದೆ ತಾಯಿ ಆಶೀರ್ವಾದದಿಂದ ನೀವು ಜನ್ಮದಾಳಿದ್ದೀರಿ, ಅದಾದ ನಂತರ ನಿಮ್ಮಲ್ಲೆಲ್ಲವೂ ಸಹಿತ ವಿಶೇಷತೆಯೇ. ಆದರೆ ಅದಲ್ಲ, ಅದನ್ನು ಮೀರಿರ್ತಕ್ಕಂಥ ಒಂದು ವಿಜ್ಞಾನ ಇವತ್ತಿಗೂ ಸಹಿತ ಕಣ್ಣು ಕಾಣದಂಥ ಒಂದಷ್ಟು ವಿಶೇಷತೆಗಳು ನಡೀತಾ ಇದೆ. ಭಕ್ತ ಸಾಗರದೊಂದಿಗೆ ಹರಿದು ಬರ್ತಕ್ಕಂಥ ಆ ಜನಸಾಗರವನ್ನು ನೋಡಿದ್ರೆ ಅಬ್ಬಬ್ಬಾ, ಬಹುಶಃ ಅಂತಹ ಒಂದು ರಥೋತ್ಸವ ಇನ್ನೆಲ್ಲೂ ಸಾಧ್ಯವಿಲ್ಲ. ಅಲ್ಲಿ ಕೃಷ್ಣ ಹೃದಯ ಇರುವುದೂ ಸತ್ಯ, ಜೊತೆಗೆ ಕೃಷ್ಣನ ಸಾನ್ನಿಧ್ಯ ಅಲ್ಲಿರೋದ್ರಿಂದಲೇ ಇಷ್ಟು ಜನ ಭಕ್ತ ಸಾಗರ ನಿತ್ಯ ನಿರಂತರವಾಗಿ ಪೂರಿ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು. ಪೂರಿ ಕ್ಷೇತ್ರದಲ್ಲಿರ್ತಕ್ಕಂಥ ಪೂರಿ ಜಗನ್ನಾಥ ಕ್ಷೇತ್ರದ ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕಾಗಿ ಬರುವಂತಹ ಭಕ್ತಸಾಗರ, ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಕೂತಿರ್ತಕ್ಕಂಥ ಪೂರಿ ಜಗನ್ನಾಥ, ಅದರೊಂದಿಗೆ ವಿಶೇಷವಾಗಿ ಮೇಲ್ಭಾಗದಲ್ಲಿರ್ತಕ್ಕಂಥ ಆ ಸುದರ್ಶನ ಚಕ್ರ, ಇವತ್ತಿಗೂ ಚಕ್ರದ ನೆರಳಾಗಲಿ ಅಥವಾ ಚಕ್ರದ ಆ ಒಂದು ಭಾಗದಲ್ಲಿ ಯಾವುದೇ ಒಂದು ಪಶುಪಕ್ಷಿ ಪ್ರಾಣಿಗಳಂದರೆ ಯಾವ ಪಕ್ಷಿಗಳು ಸಹಿತ ಅದರ ಮೇಲೆ ಕೂತ್ಕೊಳ್ಳದಿರತಕ್ಕಂಥದ್ದು, ಜೊತೆಗೆ ಬಾವುಟ, ಹಾರುವ ಬಾವುಟ ಸಹಿತ ಗಾಳಿಗೆ ಪ್ರತಿ ಎದುರಾಗಿ ನಿಂತು ಹೊರಡತಕ್ಕಂಥದ್ದು. ಒಂದಾ ಎರಡ ಸಾಕಷ್ಟು ವಿಶೇಷತೆಗಳು. ಸಮುದ್ರ ಸುತ್ತ ಇದ್ದರೂ ಸಮುದ್ರದ ಭಾಗದಲ್ಲಿರ್ತಕ್ಕಂಥ ದೇವಾಲಯ ಸಮುದ್ರದ ಒಂದಷ್ಟು ಶಬ್ದ ಇಲ್ಲದಂಥ ರೀತಿ ಸಾನ್ನಿಧ್ಯದಲ್ಲಿದೆ. ಹೀಗೆ ಪೂರಿ ಕ್ಷೇತ್ರ ಒಂದಾ ಎರಡ ಸಾಕಷ್ಟು ವಿಶೇಷತೆಗಳನ್ನು ಹೊತ್ತಿರತಕ್ಕಂಥದ್ದು ಶ್ರೀ ಕ್ಷೇತ್ರ. ಏನೇ ಆದರೂ ದೈವ ಕ್ಷೇತ್ರ, ದೇವರ ಕ್ಷೇತ್ರ, ದೇವರು ನಿಂತಿರುವ ಕ್ಷೇತ್ರ, ಶ್ರೀಕೃಷ್ಣ ಪರಮಾತ್ಮನ ಹೃದಯ ಇರುವಂಥ ಸಾನ್ನಿಧ್ಯ ಅದು ಪೂರಿ ಜಗನ್ನಾಥರ ಕ್ಷೇತ್ರ. ಹಾಗಾಗಿ ಅಂತಹ ಅದ್ಭುತವಾದಂಥ ಈ ಕಲಿಯುಗದಲ್ಲೂ ಇಷ್ಟೆಲ್ಲ ವೈಭವಪೂರಿತವಾದಂಥ ಅನುಷ್ಠಾನಗಳಿರೋದ್ರಿಂದಲೇ ಅಷ್ಟು ವಿಶೇಷ. ಇನ್ನು ಪಕ್ಕದ ರಾಜ್ಯ ಕೇರಳದಲ್ಲಿ ಗುರುವಾಯೂರು ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಇವತ್ತು ಬೆಳಗಿನಿಂದ ಸಂಜೆವರೆಗೂ ನಿತ್ಯ ನಿರಂತರ ಅಲಂಕಾರ, ಅಲ್ಲಿ ಪ್ರತಿ ಅರ್ಧ ಗಂಟೆಗೊಂದು ಅಲಂಕಾರ, ಸ್ವಾಮಿಗೊಂದು ವಿಶೇಷವಾದ ಪೂಜೆ. ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ ಬರ್ತಾರೆ. ಅದರಲ್ಲಿ ಗುರುವಾಯೂರು ಇರಬಹುದು, ಕೃಷ್ಣನ ಸಾನ್ನಿಧ್ಯಗಳೆಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ವಿಶೇಷವೇ. ಇನ್ನು ಉಡುಪಿ ಕ್ಷೇತ್ರಕ್ಕಂತೂ ಇವತ್ತಿನ ದಿವಸ ಉಡುಪಿಯಲ್ಲಿ ನಿತ್ಯವೂ ಬಹಳ ವಿಶೇಷವಾಗಿ ನಡೆಯುತ್ತೆ. ಅದರಲ್ಲಿ ಇವತ್ತಿನ ದಿವಸ ಮತ್ತಷ್ಟು ವಿಶೇಷವಾದಂಥ ಪೂಜಾನುಷ್ಠಾನ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ನಡೆಯುತ್ತೆ. ಅಂತಹ ಕೃಷ್ಣ ಮಠದಲ್ಲಿ ನಡೀತಕ್ಕಂಥ ವೈಭವಪೂರಿತವಾದಂಥ ಅನುಷ್ಠಾನ ನೋಡಿ, ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ನವರಂಧ್ರಗಳಲ್ಲಿ ನೋಡುವಂಥ ಒಂದು ಸಾನ್ನಿಧ್ಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳ ಸಮೇತ ಮಹಾಕೃಷ್ಣನ ನಮಸ್ಕಾರ ಮಾಡತಕ್ಕಂಥ ಸಾನ್ನಿಧ್ಯ. ಕೃಷ್ಣ ನಿಂತು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೆ ದರ್ಶನವನ್ನು ಕೊಡ್ತಕ್ಕಂಥ ಸಾನ್ನಿಧ್ಯ. ಉಡುಪಿ ಮಠದಲ್ಲಿ ಕೃಷ್ಣ, ಆ ಪುಟ್ಟ ಕೃಷ್ಣ, ಅದರಲ್ಲೂ ಗೋಪಿಚಂದನದ ಕೃಷ್ಣ ಅಂತ ಹೇಳ್ತಾರೆ. ಗೋಪಿಚಂದನದ ಕೃಷ್ಣ, ಮಧ್ವಸಾಗರದಲ್ಲಿ ಸಿಕ್ಕಂಥ ಕೃಷ್ಣ ಇವತ್ತೆಲ್ಲ ಭಕ್ತರಿಗೆ ದರ್ಶನವನ್ನು ಕೊಡ್ತಿರ್ತಕ್ಕಂಥದ್ದು. ಅಲ್ಲೂ ಸಹಿತ ಕೃಷ್ಣನಿಗೆ ಕೃಷ್ಣಾರ್ಘ್ಯ ಮತ್ತು ಚಂದ್ರಾರ್ಘ್ಯವನ್ನು ಕೊಟ್ಟು ಅಲ್ಲಿನ ಯತಿಗಳು ಇವತ್ತು ವಿಶೇಷವಾದಂಥ ರೀತಿ ಆರಾಧನೆ ಸಲ್ಲಿಸ್ತಾರೆ. ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಕೃಷ್ಣನ ಸಾನ್ನಿಧ್ಯ ಒಂದು ಕಡೆ ಉಡುಪಿಯಲ್ಲಿ ನಡೀತಕ್ಕಂಥದ್ದು, ಮತ್ತೊಂದು ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂದರೆ ಅದು ಇಸ್ಕಾನ್ ಟೆಂಪಲನ್ನು ಸಹಿತ ಅವ್ರದ್ದೊಂದಷ್ಟು ವಿಶೇಷವಾಗಿರ್ತಕ್ಕ, ಅಂದರೆ
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಆ ಕೃಷ್ಣ ಪರಮಾತ್ಮನ ಅಲ್ಲಿಯೂ ಆರಾಧನೆ ಮಾಡತಕ್ಕಂಥದ್ದು. ಅಲ್ಲಿನ ಯತಿಗಳು ಉಡುಪಿ ಮಠದಲ್ಲಿರ್ತಕ್ಕಂಥ ಯತಿಗಳು ಇವತ್ತಿನ ದಿವಸ ಕೃಷ್ಣನಿಗೆ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಸಲ್ಲಿಸಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವನ್ನು ನಾಡಿನ ದೇಶದ ಸಮಸ್ತರಿಗೂ ಸಿಗಲಿ ಎಂಬತಕ್ಕಂಥ ಚಿಂತನೆ ಅಲ್ಲೂ ಸಹಿತ ನಡೆಯುತ್ತೆ. ಇವತ್ತು ಎಲ್ಲೆಲ್ಲಿ ಕೃಷ್ಣನ ಆಲಯಗಳಿದೆಯೋ ಅಲ್ಲೆಲ್ಲ ವಿಶೇಷವಾದ ಪೂಜಾನುಷ್ಠಾನವೇ. ಹಾಗೆ ಕೃಷ್ಣನ ಆಲಯದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಕೃಷ್ಣನಿಗೆ ಇಷ್ಟವಾಗಿರ್ತಕ್ಕಂಥ ಒಂದಷ್ಟು ಅವಲಕ್ಕಿ ಆಗಲಿ, ಒಂದಷ್ಟು ಬೆಣ್ಣೆ ಆಗಲಿ, ಒಂದಷ್ಟು ಚಕ್ಲಿನೋ ಕೋಡ್ಬಳೆಯೋ ಅಥವಾ ಏನೋ ಒಂದು ಅವರ ಶಕ್ತಿಯಾನುಸಾರ ಮನೆಯಲ್ಲಿ ಮಾಡ್ತಕ್ಕಂಥ ಪದಾರ್ಥ, ಒಂದು ಮನೆಯಲ್ಲಿ ಮಾಡುವ ಪದಾರ್ಥ, ಇನ್ನೊಂದು ಅಂಗಡಿಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನು ಮನೆಗೆ ತಂದು ನೈವೇದ್ಯ ಮಾಡುವ ಪದಾರ್ಥ. ಇದರ ಮಧ್ಯದಲ್ಲಿ ನಿಮ್ಮ ಪ್ರಾಂತ್ಯದಲ್ಲಿ ಗೋವುಗಳಿದ್ದರೆ ಆ ಗೋವಿಗೆ ಗೋಪೂಜೆ ಮಾಡಿ ತುಳಸಿಯ ಆರಾಧನೆ ಮಾಡಿ, ಅದರಲ್ಲೂ ಶ್ರೀಕೃಷ್ಣ ಪರಮಾತ್ಮನಿಗೆ ತುಳಸಿ ಅಂದರೆ ಬಹಳ ಪ್ರೀತಿ. ಹಾಗಾಗಿ ಕೃಷ್ಣನಿಗೆ ಇಷ್ಟವಾಗಿರ್ತಕ್ಕಂಥ ತುಳಸಿ ಕಟ್ಟೆಯಲ್ಲಿ ಅಲ್ಲೂ ಸಹಿತ ಕೃಷ್ಣನ ಒಂದು ಭಾವಚಿತ್ರವನ್ನಿಟ್ಟು 2 ದೀಪವನ್ನು ನಡೆಸಿ ತುಳಸಿ ಪೂಜೆ ಮಾಡುವಂಥದ್ದು ಇವತ್ತು ಮತ್ತೊಂದು ವಿಶೇಷ. ಕೆಲವಷ್ಟು ವಾಸ್ತುಗೃಹಗಳಲ್ಲಿ ಬೆಳಿಗ್ಗೆ ಪೂಜೆ ಮಾಡ್ತಾರೆ, ಕೆಲವು ವಾಸ್ತುಗೃಹಗಳಲ್ಲಿ ಸಂಧ್ಯಾಕಾಲದ ಅನುಷ್ಠಾನ ಮಾಡ್ತಾರೆ, ಕೆಲವು ಕಾಲಗಳಲ್ಲಿ ಮಧ್ಯರಾತ್ರಿ ಮಾಡ್ತಕ್ಕಂದರೆ ಸರಿಸುಮಾರು 12 ನಂತರ ಮಾಡತಕ್ಕಂಥ ಅನುಷ್ಠಾನ. ಏನೇ ಆದರೂ ಇವತ್ತು ಸಂಪೂರ್ಣವಾಗಿ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ ಮಾಡ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಕೃಷ್ಣನ ಸಾನ್ನಿಧ್ಯಗಳಿದ್ದರೆ ಹೋಗಿ ಸ್ವಾಮಿನ ದರ್ಶನ ಮಾಡಿ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಜೊತೆಗೆ ಉಡುಪಿ ಶ್ರೀ ಕೃಷ್ಣನ ದರ್ಶನ ಆಯಿತು, ಪುರಿ ಜಗನ್ನಾಥನ ದರ್ಶನ ಆಯಿತು. ಇವತ್ತಿನ ದಿವಸ ಇದು ಭಾಗ್ಯವಯ್ಯ. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಈ ಒಂದು ಸುಸಂದರ್ಭದಲ್ಲಿ ಭಗವಂತನ ದರ್ಶನ ನಮ್ಮ ಜನ್ಮ ಪಾವನ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇವತ್ತಿನ ದಿನದ ಪಂಚಾಂಗ ಶ್ರವಣನೂ ಕೂಡ ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ. ಇವತ್ತಿನ ದಿನದ ಪಂಚಾಂಗ ಶ್ರವಣ ಖಂಡಿತ. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 26/8/2024 ಸೋಮವಾರ, ಸಪ್ತಮಿ, ಕೃತಿಕಾ ನಕ್ಷತ್ರ, ಕೃಷ್ಣ ಜನ್ಮಾಷ್ಟಮಿ. ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೃಷ್ಣನ ಆರಾಧನೆ ಮಾಡುವಂತಹ ಈ ಶುಭ ದಿನ. ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ದಿನದಂದು ಪ್ರತಿಯೊಬ್ಬರ ಮನೆ ಪುಟ್ಟ ಪುಟಾಣಿ ಮಕ್ಕಳಿಗೂ ಸಹಿತ ಕೃಷ್ಣನ ಒಂದು ಅವತಾರ, ಕೃಷ್ಣ ಹೇಗಿದ್ನೋ, ಏನೆಲ್ಲ ಆತನ ಆಟಪಾಠಗಳಿತ್ತು, ಆತನ ಬಾಲಲೀಲೆಗಳಿತ್ತು, ಅವೆಲ್ಲವನ್ನು ಸಹಿತ ನೋಡುವಂಥದ್ದೇ ಒಂದು ಆನಂದ. ನೋಡಿ, ಕೃಷ್ಣ ಎಷ್ಟು ಮುದ್ದಾಗಿರ್ತಕ್ಕಂಥದ್ದು. 1-2 ಕೃಷ್ಣನ ಈ ಚಿತ್ರಗಳನ್ನು ನೋಡ್ತಾ ಇದ್ದರೆ ಕಲೆಗಾರ ತಾನು ಏನೇ ಮಾಡಿದ್ರೂ ಸಹಿತ ಒಂದು ಕೃಷ್ಣ ಹೀಗಿದ್ದಾನೆ ಎಂಬತಕ್ಕಂಥದ್ದನ್ನು ನೋಡಿ ತಾನೇ ಕೃಷ್ಣ ಹೀಗೆ ಮಾಡ್ಬೋದು. ಬಹುಶಃ ಇಂತಹ ಮುದ್ದಾದಂಥ ಕೃಷ್ಣನ ನೋಡೋದೇ ಒಂದು ಆನಂದ. ಹಾಗೆ ಕೃಷ್ಣನ ಒಂದು ಬಾಲಲೀಲೆಗಳ ಜೊತೆಗೆ ಕೃಷ್ಣ ಹೇಳಿದಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದೇಶ ಇದೆಯಲ್ಲ, ಆ ಸಂದೇಶವನ್ನು ಸಹಿತ ಇವತ್ತಿಗೂ ಎಲ್ಲರೂ ಪಾಲಿಸಲೇಬೇಕು. ಅದಕ್ಕೆ ಕೃಷ್ಣಂಬಂದೇ ಜಗದ್ಗುರು ಅಂತ ಹೇಳ್ತಾರೆ. ಜಗತ್ತಿಗೆ ಗುರುವಾಗಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ. ಅಂಥ ಕೃಷ್ಣನ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಶ್ರೀ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ, ಜೊತೆಗೆ ಶ್ರೀ ಕೃಷ್ಣ ಪರಮಾತ್ಮನ ಆರಾಧನೆಯನ್ನು ನಡೆಸಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳಿತನ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ಶ್ರಮಿಸ್ತಾ ಇರ್ತೀರಿ. ವಾಸ್ತುಗೃಹದ ಅಭಿವೃದ್ಧಿಗಾಗಿ ನಿಮ್ಮ ಶ್ರಮ ಬಹಳಷ್ಟು ವಿಶೇಷವೇ. ಜೊತೆಗೆ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳು ಬಂದರೂ ಅದನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಒಂದಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕು, ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಾಧನೆಯನ್ನು ಗಳಿಸಬೇಕು ಅಂಥೇಳಿ ಭಾಳ ಆಲೋಚನೆ ಮಾಡುವಂಥ ಮನಸ್ಸು ಮೇಷರಾಶಿಯವರು. ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 2:20 4:15 ಒಳಗಾಗಿ ಸಾಕಷ್ಟು ಲಾಭವನ್ನು ಗಳಿಸುವಂಥದ್ದಿದೆ. ದೂರಭಾರ ಪ್ರಯಾಣ ಮಾಡುವಂಥದ್ದಿದೆ. ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಇವತ್ತು ಒಂದಷ್ಟು ಸಮಸ್ಯೆಗಳಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿಯೂ ಇದೆ. ಹಾಗಾಗಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಪೂರ್ವಾಭಿಮುಖವಾಗಿ ನಿಂತು ಒಂದು ಚಿಟಿಕೆಯಷ್ಟು ಗೋಧಿಯಿಂದ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದರಲ್ಲಿ ಒಂದು 21 ಗರಿಕೆಯನ್ನು ಗಂಧದಲ್ಲಿ ಅದ್ದುಕೊಂಡು ಗಣಪತಿಯ ಪಾದದ ಮೇಲೆ ಇಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವ್ಯವಹಾರಗಳು ಮಾಡುವಾಗ ಸಾಧ್ಯವಾದಷ್ಟು ಜೋಪಾನ, ಎಚ್ಚರಿಕೆ ಇರಲಿ. ಯಾರಾದರೂ ಹಿರಿಯರು, ಅನುಭವಸ್ಥರು ಅಥವಾ ನಿಮಗೆ ಮಾರ್ಗದರ್ಶಕರಿದ್ದರೆ ಅವರೊಂದಿಗೆ ಕೂತು ವ್ಯವಹರಿಸಿದರೆ ಒಂದಿಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗಬಹುದು.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ಇವತ್ತು ನಿಮ್ಮ ಕರಹಸ್ತದಿಂದ ಯಾರಿಗೆ ಯಾವುದೇ ವಸ್ತುಗಳನ್ನು ಕೊಟ್ಟರೂ ಪುನಃ ಕೈಗೆ ಬಂದು ಸೇರ್ತಕ್ಕಂಥದ್ದು ಬಹಳ ಕಷ್ಟ. ಹಾಗಾಗಿ ಹಣಕಾಸಿನ ವಿಚಾರ ಮಾತ್ರ ಅಲ್ಲ, ಕಾಗದ ಪತ್ರಗಳಿಗೆ ಸಹಿ ಹಾಕೋದಾಗಲಿ ಅಥವಾ ವ್ಯವಹಾರ ಮಾಡತಕ್ಕಂಥದ್ದಾಗಲಿ, ಒಂದಷ್ಟು ರಹಸ್ಯಗಳನ್ನು ನಿಮ್ಮಲ್ಲಿ ಇಟ್ಕೊಳ್ಬೇಕಾದ್ದು, 4 ಜನಕ್ಕೆ ಗೊತ್ತಾಗುವಂಥ ಒಂದಷ್ಟು ರಹಸ್ಯಗಳನ್ನು ಬಹಿರಂಗಪಡಿಸಿದ್ರು ಅದು ಸಮಸ್ಯೆ ಆಗುವುದು ಖಚಿತವೇ. ಹಾಗಾಗಿ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇವತ್ತು ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರು ನಿಮ್ಮ ವಿದ್ಯಾಭ್ಯಾಸ ಆಗಲಿ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಸಹಿತ ಭಾಳ ಒಳ್ಳೆಯ ಯೋಗ ಫಲ ಇದೆ. ಅದಕ್ಕಾಗಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ ಆ ವೃಕ್ಷಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಅಶ್ವತ್ಥ ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ. ಒಳ್ಳೆ ಅನುಕೂಲವಾದಂತಹ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಲದಕ್ಕೆ ನಿಮ್ಮ ವಾಸ್ತುಗೃಹಕ್ಕೋ ಅಥವಾ ನಿಮ್ಮ ಕುಟುಂಬ ಪರಿವಾರಕ್ಕೋ ಒಂದಿಷ್ಟು ಅನುಕೂಲವಾಗುವಂತಹ ಅಥವಾ ಯಾವುದಾದ್ರೂ ಒಂದು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ, ಗೋವಿಗೆ ಗೋಗ್ರಾಸ ಕೊಡೋದ್ರಿಂದ ಇನ್ನಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಸಮಸ್ಯೆ ಅಂತ ಬಂದಾಗಲೂ ಸಮಸ್ಯೆಗೊಂದು ಪರಿಹಾರವನ್ನು ಅಲ್ಲಿಂದ ಅಲ್ಲೇ ಕಂಡುಕೊಂಡು ಆ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂಥ ಚೈತನ್ಯ, ಅಂತಹ ಅದ್ಭುತವಾದ ಶಕ್ತಿ ತಾವು ಹೊಂದುವಂಥದ್ದಾಗತ್ತೆ. ಇವತ್ತು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮತ್ತಷ್ಟು ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡು ಸಕಲ ವಿಧವಾದಂತಹ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಚಂದ್ರನ ಆಸ್ಥಾನ ಬಹಳಷ್ಟು ತಂಪನ್ನೇ ಕೊಡೋದ್ರಿಂದ ಮನಸ್ಸಲ್ಲಿ ಒಂದಿಷ್ಟು ಕಸಿಬಿಸಿ ಉಂಟಾಗ್ಬೋದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಆದರೆ ಮಾನಸಿಕವಾದಂಥ ಒತ್ತಡಗಳು ಏನೇ ಇದ್ದರೂ ಹಣಕಾಸಿನ ಬಗ್ಗೆ ಮಾತ್ರ ತಾವು ಏನು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ವ್ಯಾಪಾರ ವ್ಯವಹಾರ ವೃತ್ತಿ ಅಭಿವೃದ್ಧಿ ಅಥವಾ ಹೊಸದಾಗಿ ಒಂದು ಕೆಲಸವನ್ನು ನೋಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಇಂತೆಲ್ಲ ಯೋಗಫಲ ಇರೋದರಿಂದ ಕರ್ಕಾಟಕ ರಾಶಿಯವರು ನಿಜಕ್ಕೂ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಸಾಧ್ಯವಾದಷ್ಟು ಜೋಪಾನ, ಎಚ್ಚರಿಕೆಯಿಂದಿರಿ. ದುಡುಕಿ ಮಾತಾಡಬೇಡಿ. ಮಾತಾಡುವಂಥ ಪ್ರತಿ ಮಾತು ಸಹಿತ ಒಂದಲ್ಲ ಒಂದು ಕಡೆ ನಿಮಗೆ ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿ ಎದುರಾಗ್ಬೋದು. ಮುತ್ತು ಮಾತಾಡಿದ್ರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು. ಹಾಗಾಗಿ ಹೊಡೆದಂಥ ಮುತ್ತನ್ನು ಸೇರಿಸ್ಲಿಕ್ಕಾಗೋದಿಲ್ಲ, ಆದರೆ ಮಾತಾಡಿ ಅದನ್ನು ಪುನಃ ಒಂದು ಮಾಡ್ಕೊಳ್ಳಿಕ್ಕಾಗಲ್ಲ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ. ಇಂತಹ ಪರಿಸ್ಥಿತಿ ಇರೋದರಿಂದ ಆರೋಗ್ಯದ ಬಗ್ಗೆ, ವ್ಯವಹಾರಗಳ ಬಗ್ಗೆ, ಮಾತಾಡುವಂಥ ಮಾತಿನ ಬಗ್ಗೆ ಸ್ವಲ್ಪ ತಾಳ್ಮೆ ತೆಗೆದುಕೊಳ್ಳೋದು ಭಾಳಷ್ಟು ಉತ್ತಮ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ಸರಿಸುಮಾರು 4ರಿಂದ 6:20 ಈ ಸಮಯದಲ್ಲಿ ಮಾತ್ರ ಅತ್ಯುತ್ತಮವಾದಂತಹ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಪ್ರಯಾಣದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುನ್ನಡೆದರೂ ಅದರಲ್ಲಿ ಸಾಕಷ್ಟು ಲಾಭವಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಧ್ಯವಾದಷ್ಟು ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಕಂದು ಬಣ್ಣದ ಗೋವಿಗೆ ಗೋಗ್ರಾಸವನ್ನು ಕೊಟ್ಟು ಮನೆಯಿಂದ ಆಚೆ ಹೊರಟ್ರೆ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ವಿಷ್ಣು ಆಲಯದಲ್ಲಿ ಒಂದಷ್ಟು ತುಳಸಿ ಕೊಟ್ಟು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಳ್ಳೋದ್ರಿಂದ, ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದಿಷ್ಟು ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇರಬೇಕು. ವೃತ್ತಿಯ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕು. ಸರಿಯಾದ ಸನ್ಮಾರ್ಗದಲ್ಲಿ ತಾವು ಹೆಜ್ಜೆ ಹಾಕಬೇಕು.
ಹೀಗೆ ಮಾಡೋದ್ರಿಂದ ತುಂಬ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗಬಹುದು. ಆದಷ್ಟು ಜೋಪಾನ, ಎಚ್ಚರಿಕೆ ಇರಲಿ. ಇವತ್ತು ನಿಮ್ಮ ಕೆಲಸದಲ್ಲಿ, ನಿಮ್ಮ ವೃತ್ತಿಯಲ್ಲಿ ಏನೇ ಮಾಡಬೇಕು ಅಂದ್ಕೊಂಡ್ರೂ ಸ್ವಲ್ಪ ಜೋಪಾನ ಬೇಕು. ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ 1:20ರಿಂದ 4:15 ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಲಿ, ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಚಿಂತನೆ ಆಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಹಿರಿಯರಲ್ಲಿ ತೋರಿಸುವಂಥ ಗೌರವ ಅಥವಾ ಹಿರಿಯರು ನಿಮಗೆ ಕೊಡುವಂಥ ಒಂದು ಹೆಚ್ಚಿನ ಸ್ಥಾನಮಾನ ಎಲ್ಲವನ್ನೂ ಸಹಿತ ಅದೃಷ್ಟದಂತೆ ಸಿದ್ಧಿಪಡಿಸ್ಕೊಳ್ತೀರಿ. ಇದೆಲ್ಲವೂ ಕಾರ್ಯಸಿದ್ಧಿ ಆಗಬೇಕಾದ್ರೆ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಗಿನ ದೊಡ್ಡವರು ಮತ್ತೊಬ್ಬರಿಲ್ಲ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಇವತ್ತು ಹೇಳ್ತಿದ್ದೇನೆ. ಸಿಂಹರಾಶಿಯವರು ಬೆಳಗ್ಗೆ ಮನೆಯಿಂದ ಆಚೆಗೊಳ್ಳುವಾಗ ನಿಮ್ಮ ಜನ್ಮದಾತರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅಂದರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಹೊರಟ್ರೆ ಇಷ್ಟೆಲ್ಲ ಲಾಭಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರ, ವ್ಯಾಪಾರ, ಕೆಲಸ ಕಾರ್ಯಗಳಲ್ಲಿ ಮನೆಯಲ್ಲಿರ್ತಕ್ಕಂತಹ ನೆಮ್ಮದಿಯನ್ನು ನೋಡಬೇಕಾದ್ರೆ, ಕುಟುಂಬದ ಪರಿವಾರದಲ್ಲಿ ಉಂಟಾಗ್ತಿರ್ತಕ್ಕಂಥ ಘರ್ಷಣೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ, ಒಳಗಿರುವಂಥ ಕಸಿಬಿಸಿಯ ದೂರ ಆಗಿ ಒಂದಷ್ಟು ಶಾಂತಿ ಸಮಾಧಾನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಅದಕ್ಕಾಗಿ ದೇವರ ಪ್ರಾರ್ಥನೆ ಬಹಳ ಮುಖ್ಯ. ಹತ್ತಿರದಲ್ಲಿರ್ತಕ್ಕಂಥ ಅಶ್ವತ್ಥ ಪ್ರಾರ್ಥನೆ ಅಥವಾ ಒಂದು ಬೇವಿನ ವೃಕ್ಷ ಅಥವಾ ಅಶ್ವತ್ಥ ಮತ್ತು ಬೇವು ಇರತಕ್ಕಂತಹ ಅಶ್ವತ್ಥ ಕಟ್ಟೆಗೆ ಹೋಗಿ ಒಂದು 11 ಪ್ರದಕ್ಷಿಣೆ ಮಾಡಿ, ಅಥವಾ ವಿಷ್ಣು ಆಲಯಕ್ಕೆ ಒಂದಷ್ಟು ತುಳಸಿ ಕೊಟ್ಟು ನಮಸ್ಕಾರ ಮಾಡಿ, ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಅವಲಕ್ಕಿಯನ್ನು ಕೊಡಿ. ಈ ಪ್ರಕಾರವಾದಂಥ ಅನುಷ್ಠಾನವನ್ನು ಮಾಡಿದ್ರೆ ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಎಡಗಡೆ ಮೊಣಕಾಲಿಂದ ತಳಭಾಗ ಆಗಲಿ, ಅಥವಾ ಗಂಡಸರಿಗಾದರೆ ಬಲಗಡೆ ಭುಜಕ್ಕಾಗಲಿ, ಅಥವಾ ಸಣ್ಣ ಪುಟ್ಟ ಪೆಟ್ಟಾಗುವಂಥದ್ದು, ಮೂಗಿನ ತುದಿಯಲ್ಲಿ ಕೋಪ ಒಂದು, ಆ ಕೋಪದಿಂದ ಏನಾದರೂ ನಿಷ್ಠುರಕ್ಕೊಳಗಾಗುವಂಥದ್ದು, ಇಂಥೆಲ್ಲ ಸಮಸ್ಯೆಗಳಿರೋದ್ರಿಂದ ಒಂದಿಷ್ಟು ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ಬೆಲೆ ಬಾಳುವ ವಸ್ತುಗಳ ಬಗ್ಗೆ, ಅಥವಾ ಯಾವುದಾದ್ರು ಕಾಗದ ಪತ್ರಕ್ಕೆ ಸಹಿ ಹಾಕೋದ್ರ ಬಗ್ಗೆ ಭಾಳಷ್ಟು ಜಾಗ್ರತೆ ಬೇಕು. ದುಡುಕಿ ತೀರ್ಮಾನ ತಂದುಕೊಂಡು ಆ ಕ್ಷಣದ ತೀರ್ಮಾನದಲ್ಲಿ ಮತ್ತೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಭಾಳ ಜೋಪಾನ ಇರಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ, ಆ ಕ್ಷಣ ಬಿಟ್ಟು ಮತ್ತೊಂದು ಕ್ಷಣ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ ತುಲಾರಾಶಿಯಿಂದ ರಾಶಿಫಲ ಮುಂದುವರಿಸಬೇಕು. ಹಾಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ದರ್ಶನಕ್ಕೆ ಈಗಾಗಲೇ ಯಾತ್ರೆ ಹೊರಡತಕ್ಕಂಥವರು ಸಾಕಷ್ಟು ಜನ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದೀರಿ. ಇದೇ ಬರ್ತಕ್ಕಂಥ 17, 18, 19 ಕರೆಕ್ಟ್, ಅದು 17, 18, 19 ಈ 3 ದಿವಸ, ಅದರಲ್ಲೂ ಬಹಳ ವಿಶೇಷವಾಗಿ ಶಿರಡಿ ಎಂಬತಕ್ಕಂಥ ಮಹಾನಗರದಲ್ಲಿ ಬಾಬಾರವರ ಸಾನ್ನಿಧ್ಯದಲ್ಲಿ, ಆ ಸಾನ್ನಿಧ್ಯ ದೇವಾಲಯಕ್ಕೆ ಸಮೀಪದಲ್ಲೇ ಒಂದು ಮಹಾಯಜ್ಞವನ್ನು ನಡೆಸಬೇಕು. ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ಪ್ರಾಕಾರ ಉತ್ಸವವನ್ನು ಮಾಡಬೇಕು. ಬರ್ತಕ್ಕಂತಹ ಭಕ್ತರೆಲ್ಲರಿಗೂ ಸಹಿತ ಬಾಬಾರವರ ವಿಶೇಷವಾದಂಥ ದರ್ಶನ ಆಗಬೇಕು. ಆ ಪುಣ್ಯನಗರಿನಲ್ಲಿ ಅಲ್ಲೇ ಅನ್ನದಾಸೋಹ ಆಗಬೇಕು ಎಂಬತಕ್ಕಂಥ ಚಿಂತನೆ ನಮ್ಮ ಸಾಯಿ ಶುಕ್ಟರ್ಸ್ದು. ಹಾಗಾಗಿ ಅಲ್ಲಿನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಸಿದ್ಧಿ. ಎಷ್ಟೋ ಜನ ಜಾತಕಗಳಲ್ಲಿ ಗುರುವಿನ ಅನುಗ್ರಹವಿಲ್ದಿರ, ಗುರುವಿನ ಒಂದು ಕೃಪಾಕಟಾಕ್ಷವಿಲ್ದಿರ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಹೊರತಿದ್ದೀರಿ. ಇದು 27 ನಕ್ಷತ್ರ 12 ರಾಶಿಗಳಿಗೂ ಸಂಬಂಧಪಟ್ಟದ್ದೇ. ಹಾಗಾಗಿ ಯಾರೆಲ್ಲ ಶಿರಡಿಗೆ ಬರ್ತಿದ್ದೀರಿ, ಆ ಶಿರಡಿ ಗ್ರಾಮದಲ್ಲಿ ನಡೀತಕ್ಕಂಥ ವಿಶೇಷವಾದ ಅನುಷ್ಠಾನದಲ್ಲಿ ತಾವು ಸಹಿತ ಪಾಲ್ಗೊಳ್ತೀರಿ. ಹಾಗಾಗಿ ಅಲ್ಲಿ ನಡೀತಕ್ಕಂಥ ಯಜ್ಞ, ಅಲ್ಲಿ ನಡೀತಕ್ಕಂಥ ಹೋಮ ಮತ್ತು ಉತ್ಸವ, ಜೊತೆಗೆ ಸ್ವಾಮಿಯ ದರ್ಶನ, ಇದೆಲ್ಲ ಒಂದು ಭಾಗ ಆದರೆ, ಇನ್ನು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ಸಾಯಿ ಶುಕ್ಟೂರ್ಸಲ್ಲಿ ಮತ್ತೊಂದು ವಿಶೇಷ, ಶನಿಶಂಗ್ನಾಪುರ್. ಈಗಾಗಲೇ ಒಂದಷ್ಟು ರಾಶಿ ನಕ್ಷತ್ರಗಳವರು ಶನಿ ದಶೆಯಿಂದ, ಶನಿಯೊಂದು ದೃಷ್ಟಿಯಿಂದ ಸಾಕಷ್ಟು ಸಮಸ್ಯೆ ಹೊರತಾ ಇದ್ದೀರಿ. ನಿಮ್ಮ ಸಮಸ್ಯೆಗೊಂದು ಪರಿಹಾರ ಬೇಕಾಗಿದೆ. ಆ ಪರಿಹಾರಕ್ಕಾಗಿ ಶನಿಶಂಗ್ನಾಪುರದಲ್ಲಿ ನಡೀತಕ್ಕಂಥ ಒಂದು ಮಹಾಸಂಕಲ್ಪ ಅಲ್ಲಿ ನಡೆಸಬೇಕಾಗಿದೆ. ಬಹುಶಃ ಈ ಒಂದು ಅತ್ಯುತ್ತಮವಾದಂತಹ ದೊಡ್ಡ ಜವಾಬ್ದಾರಿ ಕಾಯಕ ಈ ನಿಮ್ಮ ಆನಂದ್ ಗುರುಜಿಯವರು ನಿಮ್ಮ ಜೊತೆಯಲ್ಲಿರೋದ್ರಿಂದ ನಡೀತಕ್ಕಂಥ ಪೂಜಾನುಷ್ಠಾನದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ. ತಾವು ಬನ್ನಿ, ಭಗವಂತನ ದರ್ಶನ ಮಾಡೋಣ. ಒಂದು ಕಡೆ ಬಾಬಾ ದರ್ಶನ, ಒಂದು ಕಡೆ ಶನಿಶಂಗ್ನಾಪುರ ದರ್ಶನ, ಮತ್ತೊಂದು ಕಡೆ ಸಾಂಬ ಸದಾಶಿವನ ದರ್ಶನ. ಶಿವ, ಗುರು ಮತ್ತು ಶನಿ, ಹೀಗೆ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಗಳ ದರ್ಶನ ಈ ಬಾರಿ ಯಾತ್ರೆಯಲ್ಲಿ. ಬನ್ನಿ, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಬನ್ನಿ, ಎಲ್ಲರೂ ಸಹಿತ ಪ್ರಯಾಣವನ್ನು ಬೆಳೆಸೋಣ, ಭಗವಂತನ ದರ್ಶನ ಮಾಡಿ ಬರೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ.
ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತಮ್ಮದೇ ಆದಂಥ ಜವಾಬ್ದಾರಿತ್ವದ ಸ್ಥಾನದಲ್ಲಿ ನಿಭಾಯಿಸುವಂಥ ಕಾಯಕ ಬಹಳಷ್ಟು ದೊಡ್ಡದಾಗಿದೆ. ಒಂದು ಕುಟುಂಬದಲ್ಲಿರ್ತಕ್ಕಂಥವರು ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಬ್ಬರದು ತುಲಾರಾಶಿ ಆಗಿದ್ದರೆ ಅವರ ಜವಾಬ್ದಾರಿ ಸಾಕಷ್ಟು. ಹಾಗೆ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಕಾಯಕವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸಾಫಲ್ಯತೆ ಮಾಡಿಕೊಳ್ಬೇಕು, ಒಳ್ಳೆಯ ಸನ್ಮಾರ್ಗದತ್ತಿರಬೇಕು, ಸಾಧ್ಯವಾದಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತ ತಾವು ಎಷ್ಟು ಆಲೋಚನೆ ಮಾಡಿದ್ರೂ ಯಾವುದಾದ್ರೂ ಒಂದು ಕಡೆ ಇಕ್ಕಟ್ಟು ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಆಗ್ತಿರುತ್ತೆ. ಕಾರಣ ಬೇರೆ ಗ್ರಹಗಳ ದೃಷ್ಟಿದೋಷ ಆಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಸಾಧ್ಯವಾದಷ್ಟು ಕಪ್ಪು ಬಣ್ಣದ ಆಕಳಾಗಲಿ ಅಥವಾ ಒಂದಷ್ಟು ಪಕ್ಷಿಗಳಾಗಲಿ, ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಆಹಾರವನ್ನು ಕೊಡ್ತಕ್ಕಂಥದ್ದು, ಎಲ್ಲಕ್ಕಿಂತ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಹಸನ್ಮುಖಿಯಾದಂಥ ನಗುಮುಖ ಬೇಕು. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಎಷ್ಟೇ ನಗನಗ್ತಾ ಇರಬೇಕು ಅಂದರೂ ಯಾವುದಾದ್ರೂ ಒಂದು ವಿಚಾರ, ಬಹಳ ಬಲವಾದಂಥ ವಿಚಾರ ತಲೆಯಲ್ಲಿ ತುಂಬಿಕೊಂಡು ನಿಮ್ಮ ಮುಖದಲ್ಲಿ ನಗು ಎಂಬತಕ್ಕಂಥದ್ದು ತುಂಬ ಕಡಿಮೆ ಆಗುತ್ತೆ. ಆ ನಗು ಯಾವಾಗ ಕಡಿಮೆ ಆಗುತ್ತೋ ಆಗ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗೆ ಅತಿಯಾದಂಥ ಚಿಂತನೆಯೂ ಮನುಷ್ಯನಿಗೆ ಒಳ್ಳೆಯದಲ್ಲ. ಹೆಚ್ಚಾಗಿ ಆಲೋಚನೆ ಮಾಡಬಾರ್ದು. ಭಗವಂತ ನಮಗೇನು ಕೊಟ್ಟಿದ್ದಾನೆ, ಕೊಟ್ಟಿದ್ದರಲ್ಲಿ ಸಾಧ್ಯವಾದಷ್ಟು ತೃಪ್ತಿಯಾಗಿರುವಂತಹ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಹಾಗೆ ತುಲಾರಾಶಿಯವರು ತಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ಸಾಧ್ಯವಾದಷ್ಟು ಒಳಿತಿನ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸು, ವ್ಯಾಪಾರ ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಮಾಡುವಂಥ ಕಾಯಕ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು, ನೀವು ಮಾಡುವಂಥ ಕೆಲಸ 4 ಜನ ಮೆಚ್ಚುಗೆಗೆ ಒಳಪಡಿಸ್ತಕ್ಕಂಥದ್ದು. ಹಾಗೆ ಸಣ್ಣ ಮಕ್ಕಳಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಾಗಲಿ ಸಭೆ ಸಮಾರಂಭಕ್ಕೆ ಬಂದರೂ ನಿಮ್ಮದೇ ಆದಂಥ ಸ್ಥಾನಮಾನ, ನಿಮಗೆ ಆದಂಥ ಸಿಗಬೇಕಾಗಿರ್ತಕ್ಕಂಥ ಒಂದು ಗೌರವ ಯಥೇಚ್ಛವಾಗಿ ಸಿಗಬೇಕು ಎಂಬತಕ್ಕಂಥ ಆಸೆ ಪಡ್ತಕ್ಕಂಥವ್ರು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಮೂಗಿಂತದಲ್ಲೇ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆದರೂ ಕೋಪವನ್ನು ಕಡಿಮೆ ಮಾಡಿಕೊಂಡು ಹಸನ್ಮುಖಿತನ ನಗುಮುಖದಿಂದ ಇರಬೇಕು ಅಂತ ನೀವು ಅಂದ್ಕೊಂಡ್ರು ಯಾವುದೋ ಒಂದು ಕೆಲಸಕ್ಕೆ ಬಾರದಂಥ ವಿಚಾರ ನಿಮ್ಮ ತಲೆ ತುಂಬ ಕೂತ್ಕೊಳ್ಳುತ್ತೆ. ಅದರಿಂದ ನಿಮ್ಮ ಮುಖದಲ್ಲಿ ಆ ಕೋಪ ಎಂಬತಕ್ಕಂಥದ್ದು ತಾಂಡವಾಡಕ್ಕೆ ಶುರುವಾಗುತ್ತೆ. ಆದರೆ ಇದೇ ಸಮಯದಲ್ಲಿ 1 ಚಿಟಿಗೆಯಷ್ಟು ತೊಗರಿಬೇಳೆ, 1 ಚಿಟಿಗೆಯಷ್ಟು ಬೆಲ್ಲ ಮತ್ತು ತೊಗರಿಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯಾಪಾರ ವ್ಯವಹಾರಗಳಾಗಲಿ, ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಆಗಲಿ, ಇದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾಗೋದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ವೃಶ್ಚಿಕ ರಾಶಿಯವರು ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಗುರು ಪ್ರಾರ್ಥನೆ ಜೊತೆಗೆ ಗುರುವಿಗೆ ಗುರುವಾಗಿರ್ತಕ್ಕಂಥ ಶ್ರೀ ಕೃಷ್ಣ ಪ್ರಾರ್ಥನೆ, ಕೃಷ್ಣ ಮಠಕ್ಕೆ ಬಂದು ಅಥವಾ ಕೃಷ್ಣನ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ತುಳಸಿ ಅರ್ಚನೆ ಅಥವಾ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥ ಒಂದಷ್ಟು ಅವಲಕ್ಕಿಯೋ, ಬೆಣ್ಣೆನೋ, ಒಂದಷ್ಟು ತುಳಸಿ ದಳವೋ ಇಂತಹದ್ದನ್ನು ದೇವರಿಗೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಇದರ ಜೊತೆಗೆ ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಗಂಧ, ಹಳದಿ ಕಲರ್ ಪುಷ್ಪ ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಶಿವಧ್ಯಾನವನ್ನು ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದರೆ 4:20 ರಿಂದ 6:15 ತನಕ ಈ ಸಮಯದಲ್ಲಿ ಹಣಕಾಸಿನ ಲೇವಾದೇವಿ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಕ್ಕೆ ಮುಂದಾಗ್ತಕ್ಕಂಥದ್ದು, ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರು ಅಥವಾ ಹಣಕಾಸಿನ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಕಾಗದ ಪತ್ರಿಕೆ ಸಹಿ ಆಗ್ತಕ್ಕಂಥದ್ದು, ಈ ಒಂದು ಸಮಯವನ್ನು ದಾಟಿ ತದನಂತರ ಮಾಡ್ಕೊಳ್ಳೋದು ಬಹಳ ಉತ್ತಮ. ಈ ಸಮಯದಲ್ಲಿ ತಾವು ಏನು ಮಾಡಿದ್ರೂ ಅಷ್ಟು ಪರಿಪಕ್ವತೆ ಇರೋದಿಲ್ಲ, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಒಂದಷ್ಟು ಜನ ಧನುರಾಶಿ ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಅರ್ಧ ತಲೆನೋವು ಅಥವಾ ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು ಅಥವಾ ಕಫ ತುಂಬಿದಂಗೆ ಆಗುವಂಥದ್ದು, ಮಾತಾಡಲಿಕ್ಕೆ ತುಂಬ ಕಷ್ಟಪಡುವಂಥದ್ದು ಇಂತೆಲ್ಲ ಸಮಸ್ಯೆ ಆಗ್ಬೋದು. ಆದರೆ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಅಂತ ಅಂದುಕೊಳ್ಬೇಕು, ಸದಾಕಾಲ ಗುರು ಹಿರಿಯರಿಗೆ ನಮ್ರತೆಯಿಂದ ನಡೀಬೇಕು. ಹಾಗೆ ಮಾಡೋದ್ರಿಂದ ಒಂದಷ್ಟು ಬದಲಾವಣೆಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಗುರು ಶನೇಶ್ವರನ್ನ ಪ್ರಾರ್ಥನೆ ಮಾಡಿ, ಹಾಗೆ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ಸಾಧ್ಯವಾದಷ್ಟು ಒಂದು ಬನ್ನಿ ವೃಕ್ಷಕ್ಕೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ. ಹಾಗೆ ಇವತ್ತು ಮನೋಜವಂ ಆರ್ಧತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ಅದೃಷ್ಟ ಇವತ್ತು ನಿಮ್ಮ ಭವಿಷ್ಯತ್ತಲ್ಲಿದೆ.
ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 4:20 ತನಕ 1ರಿಂದ 4:20 ಮಧ್ಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾದ್ರಿಂದ ಇವತ್ತು ಸ್ವಲ್ಪ ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದು ಭಾಳಷ್ಟು ಉತ್ತಮ. ಇದೇ ಸಮಯದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೋದಾದರೆ ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲ, ಒಂದಷ್ಟು ತುಪ್ಪ, ಕಡಲೆಕಾಳು, ಬೆಲ್ಲ, ತುಪ್ಪ ಈ 3 ಧಾನ್ಯವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡ್ತಾ ಅದಾದ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಸಾಧ್ಯವಾದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಯಾವೊಂದು ಸಮಸ್ಯೆಗಳಿಗೂ ಸಹಿತ ತಲೆ ಹಾಕ್ದಿರ ನಿಮ್ಮದೇ ಆದಂಥ ಬದುಕಲ್ಲಿ ತಾವು ನಡೆದು ಭಗವಂತ ಕೊಟ್ಟದ್ರಲ್ಲಿ ತಾವು ತೃಪ್ತರಾಗಿದ್ದು ಎಲ್ಲ ಕೆಲಸಗಳು ಎಲ್ಲವನ್ನೂ ಸಹಿತ ನಾವು ಮಾಡ್ತೀವಿ ಅಂದರೆ ಸಾಧ್ಯವಿಲ್ಲ. ಎಷ್ಟು ಸಾಧ್ಯವೋ ಅಷ್ಟೇ ಸಾಧ್ಯವಾಗುತ್ತೆ. ಹಾಗೆ ಇಡೀ ಸೃಷ್ಟಿನ ಸಮಾಧಾನ ಪಡಿಸ್ತೀನಿ ಅಂದ್ರೇನೋ ಅಥವಾ ಇಡೀ ಕುಟುಂಬದ ಜನತೆಯನ್ನು ನಾನು ಹಿಡಿತಕ್ಕೆ ತೊಗೊಳ್ತೀನಿ ಅಂತಲೋ ಅಥವಾ ಎಲ್ಲರಿಗೂ ಅನುಕೂಲವಾಗಿ ನಾನು ನಡೀತೀನಿ ಅಂತಲೋ ಇದು ಯಾವುದೂ ಸಾಧ್ಯವಿಲ್ಲ. ನಮ್ಮ ಹಂತದಲ್ಲಿ ನಾವು ಏನೆಲ್ಲ ಮಾಡ್ಬೋದು, ಎಷ್ಟೆಲ್ಲ ಚಿಂತನೆ ಮಾಡ್ಬೋದು ಅಷ್ಟಕ್ಕೆ ಸಾಧ್ಯ. ಹಾಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ವಹಿಸ್ತಾ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತು ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಒಂದಷ್ಟು ದೇವಿಯ ಉಪಾಸನೆ ಅಥವಾ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದಸೇವೆ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೊಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ವಿದ್ಯಾಭ್ಯಾಸವನ್ನು ಎಷ್ಟು ಅಚ್ಚುಕಟ್ಟಾಗಿ ನಡೆಸ್ತೀರೋ ಅಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಮನೆ ದೇವರ ಪ್ರಾರ್ಥನೆಯಿಂದ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳಿಂದ ದೂರ ಇರಬಹುದು. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು. ಶಾಂತಿ ಸಮಾಧಾನವಾಗಿದ್ದು ಬರ್ತಕ್ಕಂಥದ್ದು ಏನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಹೇಳ್ತಾ ನೀವು ಮುನ್ನಡೆದರೆ ಹೆಚ್ಚಿನ ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಒಂದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸನ್ನು ಸಂಪಾದನೆ ಮಾಡತಕ್ಕಂಥದ್ದಾಗಲಿ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಕಾಣತಕ್ಕಂಥದ್ದಾಗಲಿ ಮಾಡುವ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿರೋದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ದಿರ ಹಸನ್ಮುಖಿತನ ನಗುಮುಖದಿಂದಿದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಇವತ್ತು ಸಾಧ್ಯವಾದಷ್ಟು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳಬೇಕಾದ್ರೆ ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ನೀವು ಆಚೆ ಬಂದರೆ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ತಾವು ಮಾಡಬೇಕಾಗಿರುವಂತಹದ್ದು ಪಶ್ಚಿಮಾಭಿಮುಖವಾಗಿ ನಿಂತು 1 ಚಿಟಿಕೆ ಅಕ್ಕಿ 1 ಚಿಟಿಕೆ ಹೆಸರುಕಾಳು ಮತ್ತು ಅಕ್ಕಿಯನ್ನು ಪಶ್ಚಿಮಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಪ್ರಯುಕ್ತವಾಗಿ ಸತತವಾಗಿ 2 ಗಂಟೆಗಳ ಕಾಲ ನೇರ ಪ್ರಸಾರದ ಕಾರ್ಯಕ್ರಮ ಇದೆ. ಅದರಲ್ಲಿ ಪ್ರತಿ ವರ್ಷದ ಜನ್ಮಾಷ್ಟಮಿ ಹಬ್ಬದ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ರಾಧಾಕೃಷ್ಣರ ಆಗಮನ ಆಗ್ತಾನೆ ಇರುತ್ತೆ. ಹಾಗಾಗಿ ಇವತ್ತು ಕೂಡ ಈ ಮಹರ್ಷಿವಾಣಿ ಕೃಷ್ಣನ ದೇಗುಲದಲ್ಲಿ ರಾಧಾಕೃಷ್ಣರ ಆಗಮನ ಆಗಿದೆ. ಅವರೆಲ್ಲರೂ ಕೂಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಚೆನ್ನಾಗಿದ್ದೀರಾ ಎಲ್ಲ? ಎಲ್ಲರೂ ಸೈಲೆಂಟ್ ಆಗೇ ಇದ್ದಾರೆ ಇವರು. ಸ್ಕೂಲಲ್ಲಿ ಮಕ್ಕಳನ್ನ ಕೂಡ ಹಾಕ್ದಂಗೆ ಹೌದು ಪಾಪ ತಗೊಂಬಂದು. ಆದರೆ ಒಂದು ಸಂತೋಷ, ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳಿರಲ್ಲವ ಮನೆ ತುಂಬ ಅಂತ. ಆ ಮಕ್ಕಳಿರಲ್ಲವ ಮನೆ ತುಂಬ ಎಂಬತಕ್ಕಂಥ ಆ ನುಡಿ ಇದೆಯಲ್ಲ, ಅದು ಹಿಂದಿನಿಂದ ಬಂದಿರತಕ್ಕಂಥದ್ದು. ಹಾಗೆ ಇಲ್ಲಿರೋ ಮಕ್ಕಳೆಲ್ಲವೂ ಸಹಿತ ಸ್ವಲ್ಪ ಚಾರ್ಜ್ ಆಗಬೇಕಾದ್ರೆ ಇಲ್ಲಿಟ್ಟಿರ್ತಕ್ಕಂಥ ಒಂದಷ್ಟು ಪದಾರ್ಥಗಳೆಲ್ಲ ಕೃಷ್ಣನಿಗೆ ನೈವೇದ್ಯ ಮಾಡಿ ಆದಷ್ಟು ಬೇಗ ಒಬ್ಬೊಬ್ಬರಿಗೊಂದು ಕೈ ಕೊಟ್ಟುಬಿಟ್ರೆ ಅವಾಗೆಲ್ಲ ಖುಷಿ ಆಗ್ಬಿಡ್ತಾರೆ. ಒಳ್ಳೆ ಎಲ್ಲರೂ ಒಬ್ಬೊಬ್ಬರನ್ನಾಗೆ ಮಾತಾಡ್ತಾನೆ. ಈ ಕೃಷ್ಣ ನನ್ನೇ ನೋಡ್ತಾ ಇದ್ದಾನೆ. ಆ ಕೃಷ್ಣನೇ ಅವಾಗ್ಲಿಂದ ಬಹಳ ಸ್ಮೈಲಿಂಗ್ ಆಗಿದೆ. ಹೌದಲ್ಲ, ಬಹುಶಃ ತಾಕತ್ತಾಗಿ ಬೆಳಗ್ಗೆನೆ ಅವ್ರ ಅಪ್ಪ ಅಮ್ಮ ಇಡ್ಲಿ ಸಾಂಬಾರ್ ಎಲ್ಲ ಹಾಕಿ. ಏನಿನ ಹೆಸರು? ಇವನು ಮೈಕ್ ಕೊಡಬೇಕು, ಯಾಕೆಂದ್ರೆ ಸ್ಟ್ರಾಂಗ್ ಆಗಿದ್ದಾನೆ. ಈ ಕೃಷ್ಣ ಚೆನ್ನಾಗಿದ್ದಾನೆ. ರಾಧೆ, ನಿನ್ನ ಹೆಸರು ಏನಮ್ಮ? ನಿನ್ನ ಹೆಸರೇನು? ಕೀರ್ತಿ. ನಿನ್ನ ಮೇಕಪ್ ಚೆನ್ನಾಗಿದೆ. ಕೀರ್ತಿ ಚೆನ್ನಾಗಿ ಮಾಡ್ಕೊಂಬಂದೇಳಿ. ಅವಳು ಏನೋ ತಲೆ ಮೇಲೆ ಅಲ್ಲಿಂದನೇ ಪ್ರಾರಂಭ ಆಗ್ಲಿ. ಏನ್ ನಿಮ್ಮ ಹೆಸರು? ಮೈಕ್ ತಗೋಬೇಕು ನೀನೆ. ಹೇಮಶ್ರೀ. ಓಕೆ. ಹೇಮಶ್ರೀ ಎಲ್ಲಿಂದ ಬಂದಿರೋದು? ರಾಜಾಜಿನಗರ, ಶಿವನಹಳ್ಳಿ. ಅಪ್ಪ ಅಮ್ಮ ಹೆಸರು?
ಅಮ್ಮನ ಹೆಸರು ಹೇಳಿ. ಈ ಶಾಲೆಗಳಲ್ಲಿ ಈ ವಯಸ್ಸಿನ ಮಕ್ಕಳನ್ನ ವೇದಿಕೆ ಮೇಲೆ ಕರೆಸಿ ಅವರಲ್ಲಿ ವರ್ಷಕ್ಕೊಂದು ಈ ಕಾರ್ಯಕ್ರಮಗಳು ಮಾಡ್ತಾರಲ್ಲ, ಏನದು ವಾರ್ಷಿಕೋತ್ಸವ ಕಾರ್ಯಕ್ರಮ, ಆನ್ಯುವಲ್ ಡೇ ಅಂಥ ಸಮಯದಲ್ಲಿ ಮಕ್ಕಳನ್ನ ವೇದಿಕೆ ಮೇಲೆ ಕರೆಯೋದು, ಆ ಮಕ್ಕಳನ್ನ ಡ್ಯಾನ್ಸ್ ಆಡಕ್ಕೆ ಬಿಡೋದು. ಆ ಮಕ್ಕಳು ಡ್ಯಾನ್ಸ್ ಆಡ್ತಿದ್ರೆ ಅವ್ರ ಕ್ಲಾಸ್ ಟೀಚರ್ಸ್ ನೋಡಬೇಕು, ಅಷ್ಟು ದೂರದಲ್ಲಿ ನಿಂತು ಅವ್ರು ಶುರು ಮಾಡಿರ್ತಾರೆ ಡ್ಯಾನ್ಸ್. ಇನ್ನು ಅದರಲ್ಲೂ ಅದೃಷ್ಟಕ್ಕೆ ಅವ್ರ ತಂದೆ ತಾಯಿ ಏನಾದ್ರು ಸ್ವಲ್ಪ ಆಕ್ಟಿವಿಟಿ ಚೆನ್ನಾಗಿದ್ದು ಅವರು ಸ್ವಲ್ಪ ಏನಾದ್ರು ಭರತನಾಟ್ಯವು ಡ್ಯಾನ್ಸು ಏನಾರು ಇದ್ರೆ ಆ ಕಡೆ ಮೂಲೆಯಲ್ಲಿ ಅವ್ರ ಅಪ್ಪ ಅಮ್ಮ ಡ್ಯಾನ್ಸ್. ಆ ಕ್ಯಾಮ್ರಾಮನ್ ತಿರುಗಿಸೋದು ನೋಡಬೇಕು. ಒಂದ್ಸತಿ ಮಕ್ಕಳು ನೋಡಿಸಿ, ಇನ್ನೊಂದ್ಸತಿ ಟೀಚರ್ ನೋಡಿಸ್ತಾರೆ, ಒಂದ್ಸತಿ ಅವ್ರ ಪೇರೆಂಟ್ಸ್ ನೋಡಿಸ್ತಿರ್ತಾರೆ. ನಿಜಕ್ಕೂ ಒಂದು ಮಗು ಬಾಲ್ಯದಲ್ಲಿ ಆ ಮಗುನ ಸಂರಕ್ಷಣೆ ಮಾಡೋದಿದೆಯಲ್ಲ, ಆ ಮಗುನ ಬೆಳೆಸಿ ದೊಡ್ಡದು ಮಾಡಬೇಕಾದ್ರೆ ಭಾಳ ಶ್ರಮ ಇದೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಆ ಮಕ್ಕಳು ದೊಡ್ಡವರಾದ್ಮೇಲೆ ಆ ತಂದೆ ತಾಯಿ ಪಟ್ಟ ಶ್ರಮನ ಸ್ವಲ್ಪ ಮನಸ್ಸಲ್ಲಿ ತಂದುಕೊಂಡ್ಬಿಟ್ರೆ ಅದಕ್ಕಿಂತ ಅದೃಷ್ಟ ಮತ್ತೊಂದಲ್ಲ. ತಂದೆ ತಾಯಿ ತನ್ನ ಮಕ್ಕಳಿಗಾಗಿ ಯಶಸ್ಸಿಗಾಗಿ ಸಾಕಷ್ಟು ಶ್ರಮಿಸ್ತಾರೆ. ಶ್ರಮಿಸಿದ ತಂದೆ ತಾಯಿನ ಆ ಮಕ್ಕಳು ಅಷ್ಟೇ ಜೋಪಾನ ಮಾಡಬೇಕಾದ್ದು ಧರ್ಮ ಇರುತ್ತೆ. ಆ ಧರ್ಮ, ಆ ಸಂಸ್ಕೃತಿ, ಅಂತಹ ಒಂದು ವಿಶೇಷವಾದಂತಹ ಒಂದು ಮಾರ್ಗದರ್ಶನನ ಶಾಲೆಗಳಲ್ಲಿ ಅದನ್ನು ಉಪದೇಶ ಮಾಡಬೇಕಾಗುತ್ತೆ. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಪುಸ್ತಕದ ಬದನೆಕಾಯಿನ ಸಾಕಷ್ಟು ಹೇಳ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಪ್ಪ ಅಮ್ಮನ ಕಷ್ಟ ಏನು ಅಂತ ಒಂದು ಸ್ವಲ್ಪ ಪಾಠ ಮಾಡಿಬಿಟ್ರೆ ನಿಜಕ್ಕೂ ಆ ಮಕ್ಕಳು ತಂದೆ ತಾಯಿನ ಬಿಟ್ಟು ಎಲ್ಲೂ ಕದ್ದೋದಿಲ್ಲ. ಅಂತಹದ್ದನ್ನೇ ಇವತ್ತು ನಡಿಬೇಕಾಗಿದೆ. ಕೃಷ್ಣ ಜನ್ಮಾಷ್ಟಮಿ ಎಂದು ಕೃಷ್ಣನ ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ. ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಅವರ ಜನ್ಮದಾತರ ಅಂತ ತಂದೆ ತಾಯಿ ಶ್ರಮ ಏನು ಅಂತಕ್ಕಂಥದ್ದು ಆ ಮಕ್ಕಳಿಗೆ ಅರಿವಾಗುವಂಥ ರೀತಿಯಲ್ಲಿ ನಿನಗೆ ಅರಿವು ಮೂಡಿಸಪ್ಪ, ಆ ಅರಿವು ಜ್ಞಾನವನ್ನು ಮಕ್ಕಳು ಕೊಡಪ್ಪ ಕೃಷ್ಣ ಅಂತ ನಾನು ಕೃಷ್ಣನ ಪ್ರಾರ್ಥಿಸ್ಬೇಕು. ಯಾಕೆಂದರೆ ಇವತ್ತು ಮಕ್ಕಳಿಗೂ ತಂದೆ ತಾಯಿಗೂ ಮಧ್ಯೆ ಇರೋ ಬಾಂಡಿಂಗು, ಆ ಪ್ರೀತಿ ವಿಶ್ವಾಸ ಎಲ್ಲೋ ಒಂದು ಕಡೆ ಬಿರುಗಾಳಿ ಥರ ಬೀಸ್ಕೊಂಡು ಹೋಗ್ತಾ ಇದೆಯೇನೋ ಅನ್ನೋ ಭಯ ನಮಗೆ ಶುರುವಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಆದರೂ ಕೃಷ್ಣ ಜನ್ಮಾಷ್ಟಮಿ ಚಳಿ ಜಾಸ್ತಿ ಆಗಿದೆ, ಚಳಿ ಜಾಸ್ತಿ ಆಗಿದೆ, ನನಗೆ ಶೆಕೆ ಆಗ್ತಾ ಇದೆಯಲ್ಲ. ಇರಲಿ, ಎಲ್ಲ ಈ ಮಗು ನೋಡಿ, ಇದು ಬಹುಶಃ ಈ ಎಲ್ಲೋ ಬೆಣ್ಣೆ ಮಾರ್ತಾರಲ್ಲ, ಒಳ್ಳೆ ಏರಿಯಾ ಬೆಣ್ಣೆ ಇದು. ಬೆಣ್ಣೆನ ಚೆನ್ನಾಗಿ ಹಾಕಿ ಸಾಕಿದಾರೆ ಅವ್ರ ಅಪ್ಪ ಅಮ್ಮ. ನೋಡಿ ಆ ಮಕ್ಕಳು, ಮುದ್ದಾದಂಥ ಮಕ್ಕಳು ನೋಡ್ತಿದ್ರೆ ಈ ಮೈಕು ನನ್ನ ಕೈಲಿರಬಾರ್ದು, ಮಕ್ಕಳ ಕೈಲಿರ್ಬೇಕು. ಆ ಮಗು ಮೈಕ್ ಇಟ್ಕೊಂಡೆ ಆಟ ಆಡ್ತಾ ಇದೆ. ಏನ್ ನಿನ್ನ ಹೆಸರು? ಮಾತಾಡೋ ಜೋರಾಗಿ. ಅಕ್ಷಯ. ಅಕ್ಷಯ, ಜೋರಾಗಿದೆ. ನಿಮ್ಮ ಅಪ್ಪನ ಹೆಸರೇನು? ಇರ್ಲಿ, ನಿಧಾನಕ್ಕೆ ನಿಧಾನಕ್ಕೆ ಹೇಳ್ಕೊಂಬೋದು. ಹೇಳು. ಅಪ್ಪ ಹೆಸರೇನು? ಮನೇಲಿ ಯಾವ ಭಾಷೆ ಮಾತಾಡೋದು ನೀವು? ತೆಲುಗಾ? ಕನ್ನಡನೇ. ನೀನು ಆ ಥರ ನೋಡಬಾರ್ದು, ನಂಗೆ ಭಯ ಆಗುತ್ತೆ. ನಿಮ್ಮಪ್ಪ ನಂಗೆ ನಾನು ನೋಡೋದು ನೀನು. ಡ್ಯಾಡಿ ಹೆಸರೇನು? ಇರಲಿ, ನಿಧಾನಕ್ಕೆ ಆಲೋಚನೆ ಮಾಡು. ಹೊಳ್ದಾಯ್ತಲ್ಲ. ಇನ್ನ ಇವರು ನಿನ್ನ ಹೆಸರೇನಪ್ಪ? ಸಾಮ್ರಾಟ್. ಸಾಮ್ರಾಟ್. ಅಪ್ಪ ಅಮ್ಮ ಹೆಸರು ಹೇಳು. ಹರೀಶ್ ದಿವ್ಯಾ. ಹರೀಶ್ ದಿವ್ಯಾ. ಹರೀಶ್ ಎಲ್ಲಿ ಕೆಲಸ ಮಾಡೋದು? GTV. ಓ, ಇದು GTV ಇದೆ ಪಾಳೆ. ಯಾವ ಸ್ಕೂಲು? ಪ್ರಾರ್ಥನಾ ಸ್ಕೂಲು. ಎಷ್ಟನೇ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್. ಎಲ್ಲಿಂದ ಬಂದಿರೋದು? ನಿಮ್ಮ ಮನೆ ಇರೋದಲ್ಲಿ? 14th ಕ್ಲಾಸಾ? ಆಯ್ತು, ಸರಿ. ಊರು? ಬೇಬಿ. ಅಲ್ಲಲ್ಲ, ನೀವು ಯಾವ ಊರು? ನಿಮ್ದು ಯಾವ ಊರು? ಬೇಬಿ. ಊರು ವಿಲೇಜ್. ಊರ ಹೆಸರೇ ಬೇಬಿನಾ? ಇದು ಮಂಡ್ಯ ತಳಿ. ಇದು. ಶ್ಲೋಕ ಏನಾದ್ರು ಹೇಳ್ತೀರಾ? ಯಾವ ಶ್ಲೋಕ ಹೇಳ್ತೀರಿ? ಕೃಷ್ಣನ್ ಸಾಂಗ್. ಕೃಷ್ಣನ್ ಸಾಂಗೇ ಹೇಳ್ತೀರಾ? ಹೇಳ್ರಿ ಮತ್ತೆ. ಅಚ್ಯುತ ಕೇಶವ ಕೃಷ್ಣ ದಾಮೋದರ ರಾಮನಾರಾಯಣ ಜನಕಿ ವಲ್ಲಭ. ಅಷ್ಟೇನಾ? ಸೂಪರ್, ವಂಡರ್ಫುಲ್. ನೀವಿಬ್ರು ಏನು ಹಾಡು ಹೇಳಲ್ವಾ? ನೀವಿಬ್ರೇನು ಹಾಡು ಹೇಳಲ್ವಾ? ಡ್ಯಾನ್ಸ್ ಮಾಡ್ತೀರಾ? ಆಮೇಲಿಂದ ನಾವು ಹಾಡು ನಿಮಗೆಲ್ಲರಿಗೂ ಸೇರಿ ಒಂದು ಹಾಡು ರೆಡಿ ಮಾಡಿ ಇಟ್ಟಿದ್ದೀವಿ. ನಿಮ್ಮ ಜೊತೆ ಇವತ್ತು ಹಾಡು ಆಡಿದಾಗ ಹಾಡು ಜೊತೆ ಒಂದು ಡ್ಯಾನ್ಸ್ ನಾವು ಎದ್ಬಿಡೋಣ ಅಂತ ಡ್ಯಾನ್ಸಿಗೆ. ಮಕ್ಕಳ ಜೊತೆ ಸೇರಿ ಮಕ್ಕಳಾಗಿದ್ರೆ ಆನಂದ, ದೊಡ್ಡವರಾಗ್ಬಿಟ್ರೆ 180 ಚಿಂತನೆಗಳು, ಬೇಡವಾದ ಸಮಸ್ಯೆಗಳು ಎಲ್ಲವೂ ಹೆಗಲೇರ್ತಾ ಇರುತ್ತೆ. ಆ ಮಕ್ಕಳ ಜೊತೆ ಮಕ್ಕಳಾದ್ರೇನೆ ಅದ್ರ ಆನಂದ ಪಡುವಂಥದ್ದು. ಸಂಸಾರದಲ್ಲಿ ಮದುವೆ ಆದಂಥ 1 ವರ್ಷ ಗಂಡ ಹೆಂಡತಿ ಇಬ್ಬರು ಒಬ್ಬರು ನೋಡಿ ಆನಂದ ಪಡ್ತಾರಂತೆ. ಒಂದು ಮಗು ಆದಮೇಲೆ ಆ ಮಗು ನೋಡಿ ಆನಂದ ಪಡ್ತಾರಂತೆ. ಮಗು ಸ್ವಲ್ಪ ದೊಡ್ಡದಾಗ್ತಾ ಇದ್ದಂಗೆ ಆ ಮಗು ಚಿಂತನೆ ಮಾಡ್ತಾ ಮಕ್ಕಳಲ್ಲಿರ್ತಕ್ಕಂಥ ಬಾಲಲೀಲೆಗಳನ್ನು ನೋಡಿ ಆನಂದಿಸ್ತಾರಂತೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ ಎಲ್ಲರ ಕುಟುಂಬದಲ್ಲೂ ಸುಖ ಸಂತೋಷ ಕೊಡಲಿ. ಆ ಮಗು ಹೆಸರು? ನನ್ನ ಹೆಸರು ಕೀರ್ತಿ. ಎಲ್ಲಿಂದ ಬಂದಿದ್ದೀರಿ? ಮೈಕ್ ಅವಳಿಗೆ ಕೊಟ್ಬಿಡ್ಬೋದು. ಎಲ್ಲಿಂದ ಬಂದಿರೋದು? ನೀವು ಮನೆಯಲ್ಲಿರೋದು? ಭುವನೇಶ್ವರಿ ನಗರ. ಯಾವ ಸ್ಕೂಲು? ಸಾಮಾನ್ಯ ಅಪೋಲೋ ಕಾನ್ವೆಂಟ್. ಎಲ್ಲ ಕಡೆ ಇಂಗ್ಲಿಷ್ ಮೀಡಿಯಂಗಳಿಗೆ ಹಾಕ್ಬಿಟ್ಟು ಕನ್ನಡ ಮಾಧ್ಯಮ, ಕನ್ನಡದ ಬಗ್ಗೆ ಏನಾದ್ರು ಕನ್ನಡದಲ್ಲಿ ಅವ್ರ ಅಪ್ಪ ಅಮ್ಮ ಹೆಸರು ಅಂತ ಕೇಳಿದ್ರೆ
2 ನಿಮಿಷ ಹಾಕಿ ಯಾವ ಭಾಷೆ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಪಟ್ ಅಂತ ಫ್ಲಾಶ್ ಆಗುತ್ತೆ ಗುರುಗಳೇ. ವಾಟ್ಸ್ ಯುವರ್ ನೇಮ್ ಅಂದರೆ ಪಟ್ ಅಂತ ಬರುತ್ತೆ. ಯುವರ್ ಫಾದರ್ ನೇಮ್ ಮದರ್ ನೇಮ್ ಅಂದ ತಕ್ಷಣ ಪಟ 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 ಒಡೆದು ಬಿಸಾಕ್ಬಿಡ್ತಾರೆ. ಇರಲಿ, ಓಕೆ. ಶ್ಲೋಕ ಬರ್ತಾನಿಗೆ ಹೇಳಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಹೌದಾ? ಸರ್ವಕಾರ್ಯೇಷು ಸರ್ವದಾ. ನಿಮ್ಮಮ್ಮ ಹೇಳ್ಕೊಡ್ತಾರೆ ಓಕೆ. ನೋಡಿ. ಕಾನ್ವೆಂಟಲ್ಲಾದರೂ ಇದು ನಿಮ್ಮ ಶಾಲೆಯಲ್ಲಿ ಹೇಳ್ಕೊಡೋದಾ ಮನೇಲಿ ಹೇಳ್ಕೊಡೋದಾ? ಮನೆ ಮನೆಯೇ ಮೊದಲ ಪಾಠಶಾಲೆ. ಹಾಂ, ಈಗ ಮೈಕ್ ಕೊಡಮ್ಮ ಅವಳಿಗೆ. ಗುರುಗಳೇ, ಹಂಗೆ ಒಂದು ಸಣ್ಣ ವಿರಾಮದ ನಂತರ ಇನ್ನಷ್ಟು ಮಕ್ಕಳನ್ನ ಮಾತಾಡ್ತಾರೆ ಗುರುಗಳೇ. ಹೌದಾ? ಒಂದು ನಿಮಿಷ ಇರು, ನಾನು ನೀನು ಮಾತಾಡಿಸ್ತೀನಿ. ಕೊಡಿ. ಓಂ ತ್ರಯಂಬಕಂ ಯಜಮಹೈ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕವಿದ ವಂದನಾತ್ ಮೃತ್ಯೋರ್ಮೋಕ್ಷ್ಯಮಾಮೃತ. ನಾನು ನೋಡ್ತೇನೆ ಮನೆಯಲ್ಲಿ. ಟಿ ವಿ ನೋಡ್ತೀಯಾ? ಸ್ವಲ್ಪ ನೋಡ್ತೀರಿ. ಹಾಂ, ಒಳ್ಳೇದಾಗಲಿ. ಓಕೆ. ಇರು. ನಾನು ಕನ್ನಡ. ಆಯಿತು. ಏನಿನ್ನ ಹೆಸರು? ನಿನ್ನ ಹೆಸರೇನು? ನನ್ನ ಹೆಸರು ವರುಣ್ಯ. ವರುಣ್ಯ. ಹಾ ಹಾ ಹಾ. ವರುಣ್ಯ ಶರ್ಟ್ ಹಾಕೊ ಬಂದಿಲ್ವಾ? ಪಾಪ ಚಳಿಗೆ ಅವಾಗ್ಲಿಂದ ನಡಕ್ತಾ ಇದೆ. ಆಯ್ತು, ಬ್ರೇಕ್ ಸಮಯ ಅನ್ಸುತ್ತೆ. ನನ್ನ ಹೆಸರು ನನ್ನ ಸ್ಕೂಲ್ ಹೆಸರು ಕಿಡ್ಬಿಸ್. ಆಯ್ತು. ನಾನು ಇದನ್ನ ನೀನು ಆಮೇಲೆ ಎಲ್ಲ ರೆಡಿ ಮಾಡ್ಕೋ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರಾಧಾಕೃಷ್ಣರ ಪರಿಚಯಗಳಾಗ್ತಾ ಇತ್ತು. ಬನ್ನಿ ಅದನ್ನು ಮತ್ತೆ ಮುಂದುವರಿಸೋಣ ಗುರುಗಳೇ. ಇನ್ನು ಇಲ್ಲಿಂದ ಮತ್ತೆ ಪ್ರಾರಂಭ ಮಾಡಬೇಕು. ಹೌದೌದು. ಈ ಕೃಷ್ಣನ ಹೆಸರೇನು? ದಿಶಾಂತ್. ದಿಶಾಂತ್ ಸ್ಟ್ರಾಂಗ್ ಆಗಿದ್ದಾರೆ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ಅಪ್ಪನ ಹೆಸರು ಮಂಜುನಾಥ್, ನಮ್ಮಮ್ಮನ ಹೆಸರು ದಿವ್ಯಾ. ದಿವ್ಯಾ. ಎಲ್ಲಿ ಓದ್ತಾ ಇರೋದು? ಅಪೋಲೋ ಕಾನ್ವೆಂಟ್. ಎಲ್ಲಿರೋದು ವಾಸ? ಎಲ್ಲಿರೋದು ನಿಮ್ಮ ಮನೆ? ಇರೋದಲ್ಲಿ ಭುವನೇಶ್ವರಿ ನಗರ್. ಭುವನೇಶ್ವರಿ ನಗರ. ಒಂದು ಅದೃಷ್ಟ ಏನಂದ್ರೆ ಹೌದಾ, ಎಲ್ಲ ಭುವನೇಶ್ವರಿ ನಗರ, ಕತ್ತರಗುಪ್ಪೆ, ಈ ಸುತ್ತಮುತ್ತ ಭಾಗಗಳೇ ಇವತ್ತು. ಅಂದ್ರೆ ನನ್ನ ಹಳೆ ಮನೆಯನ್ನು ಜ್ಞಾಪಿಸ್ತಾ ಇದ್ದಾರೆ ಮಕ್ಕಳೆಲ್ಲ. ನನಗೂ ಅನ್ಸುತ್ತೆ. ಹೌದಾ? ಒಳ್ಳೆ ಹುಡುಗನೇ ಅವನು. ಹಾಗಾದ್ರೆ ನಿಮ್ಮಿಬ್ಬರನ್ನೇ ಮಾತಾಡ. ಎಲ್ಲೋಯ್ತು ನನ್ನ ಮೈಕ್? ಅದು ಗುರುಳೆ ಇಲ್ಲಿದೆ. ಗುರುಳೆ ಅವರು ಒಂದು ಶ್ಲೋಕ ಬೇರೆ ಹೇಳ್ತಾರಂತೆ ಗುರುಳೆ. ಅವರಿಬ್ಬರದು ಕಾನ್ವರ್ಸೇಷನ್ ಚೆನ್ನಾಗಿದೆ. ಮೈಕ್ ಕೊಡಮ್ಮ. ಚಿನ್ನು ಮೈಕ್ ಕೊಡಮ್ಮ. ಒಂದು ನಿಮಿಷ ತೊಳಮ್ಮ. ಅವನ ಬಗ್ಗೆ ಚರಿತ್ರೆ ಎಲ್ಲ. ಇವನು ಒಳ್ಳೆ ಹುಡುಗನ? ನಿಮ್ಮ ಮೈಕ್ ಹತ್ರ ಇಟ್ಕೊಂಡು ಮಾತಾಡಬೇಕು. ಒಳ್ಳೆ ಹುಡುಗನ ಆಯ್ತಾ? ಚೆನ್ನಾಗಿ ಓದ್ತಾ ಇದ್ದಾನ? ಸ್ವಲ್ಪ ಚೆನ್ನಾಗಿ ಓದ್ತಾನೆ. ನೀನು ಹೇಳಪ್ಪ. ಆಕೆ ಗೊತ್ತಾ ನಿಂಗೆ? ಗೊತ್ತು. ಎಲ್ಲಿರೋದು ಇವರು? ಮನೆ ಹತ್ರನೇ. ಓಹೋ, ಇದು ಕತೆ. ಹಾಗಾಗಿ ನೀವಿಬ್ರು ಹೀಗೆ, ನನಗೆ ಗೊತ್ತು ಅಂತ ಇವರು ಗೊತ್ತು ಅಂತ ಅವರು. ಅವರಪ್ಪ ಏನು ಕೆಲಸ ಮಾಡ್ತಾರೆ ಗೊತ್ತಾ? ಎಲ್ಲಿದ್ದಾರೆ ಅವರಪ್ಪ? ಅವರಪ್ಪ ಗೊತ್ತಿಲ್ಲ ಇನ್ನ. ಹೌದಾ? ಹಾಂ ಹಾಂ, ಅದು ಕತೆ ಆಗಿರೋದಿಲ್ಲಿ. ಹೇಳಮ್ಮ, ನೀನೊಂದು ಹಾಡು ಹೇಳು. ಹಾಡೋ ಶ್ಲೋಕ ಏನು ಹೇಳ್ತಿ ಹೇಳು. ಹಾಂ ಹೇಳು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಕೆ. ನಿಮ್ಮ ಮನೆ ದೇವ್ರು ಯಾವುದು? ಫಸ್ಟು ನಿಮ್ಮ ಮನೆ ದೇವ್ರು ಯಾವುದು ಅಂತ ತಿಳ್ಕೊಬೇಕು. ಅಪ್ಪನ ಕೇಳಬೇಕು. ಎರಡನೇದು, ಪ್ರತಿ ದಿವಸ ಶಾಲೆಗೆ ಬರಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು. ಅಪ್ಪ ಅಮ್ಮನ ಹತ್ರ ಬರೀ ಚಾಕ್ಲೇಟ್ ಇಸ್ಕೊಂಡು ಜೋಬಿಗೆ ಹಾಕೊಂಡು ಓಡಿ ಬರಬಾರ್ದು. ಏನು, ಅಪ್ಪ ಅಮ್ಮನ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಬೇಕು. ಇದು ಎಲ್ಲ ಮಕ್ಕಳು ಮಾಡಬೇಕು. ನೀನು ಮಾಡ್ತೀಯ ಅದನ್ನು? ನೀನು ಏನು ನಿನ್ನ ಹೆಸರು? ಕೀರ್ತಿ. ಅವೆಲ್ಲ ಮಾಡ್ತೀಯಾ? ಅಪ್ಪ ಅಮ್ಮನ ನಮಸ್ಕಾರ ಮಾಡ್ತೀಯಾ? ಮಾಡೇ ಬರಬೇಕು. ಹಿಂದಿನ ಶ್ಲೋಕ ಇಲ್ವಾ? ಇನ್ನೊಂದು ಹಾಡು ನೋಡಿ. ಇರಲಿ, ಒಂದು ಟ್ರೈ ಮಾಡು. ಒಂದು ಸಣ್ಣದಾಗ ಒಂದು ಹಾಡು. ಇಲ್ಲ ಕೀರ್ತಿ, ನೀನು ಆಮೇಲೆ ಒಂದು ಹಾಡು ಹೇಳಬೇಕು. ನೀನು ಮಾತಾಡು ಮಗು. ಏನು ನಿನ್ನ ಹೆಸರು? ವರ್ಣಿಕಾ ಶಾನ್ವಿ. ಸೂಪರ್. ಹೇಳು ಮಗು. ಅಪ್ಪ ಅಮ್ಮ ಹೆಸರು? ಪ್ರದೀಪ್ ಕುಮಾರ್ ಸುಬಲೇಖ. ನೀವು ತೆಲುಗಾ? ಹಾಂ, ಅದೇ ನಿನ್ನ ಸ್ವರದಲ್ಲೇ ಗೊತ್ತಾಗತ್ತೆ ತೆಲುಗು ಅಂತ. ಇರಲಿ. ಪ್ರದೀಪ್ ಎಲ್ಲಿ ಕೆಲಸ ಮಾಡೋದು?
ಇವರೆಲ್ಲ ಜಿ ಕನ್ನಡನೇ. ಎಲ್ಲ ನಮ್ಮ ಹೀರೋ ಅಷ್ಟೇ ಗುರುಳೆ, ಜಿ ಕನ್ನಡನೇ. ಅವ್ರ ತಂದೆನೂ ಜಿ ಕನ್ನಡದಲ್ಲೇ ಇದು ಮಾಡೋದು. ಇರಲಿ, ನಮ್ಮ ಜಿ ಕನ್ನಡದಲ್ಲಿ ವರ್ಷದ 365 ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಎಲ್ಲೇ ನಾವು ಹೋದರೂ ಸಹಿತ ಯಾತ್ರೆ ನಮ್ಮಿಂದ ಕ್ಯಾಮ್ರಾಮನ್ಸ್ ಬಂದು ಜವಾಬ್ದಾರಿಯುತವಾಗಿ ದೇವಾಲಯಗಳು ಮತ್ತು ದೇವರ ಒಂದು ಸಾನ್ನಿಧ್ಯ ಮತ್ತು ಮಾತುಕತೆ ಯಾರೊಬ್ಬರು ಕಷ್ಟ ಅಂತ ಅವ್ರು ಹೇಳ್ಕೊಳ್ಳುವಾಗ ಮೈಕ್ ಕೊಟ್ಟು ಅವ್ರನ್ನ ಕ್ಯಾಮ್ರಾ ಶೂಟ್ ಮಾಡಿ ಅವರ ಸಮಸ್ಯೆಗಳನ್ನು ಮುಂದೆ ತರುವಂಥ ಪ್ರಯತ್ನವನ್ನು ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತಿರುವಂಥವ್ರು ನಮ್ಮ ಕ್ಯಾಮ್ರಾಮನ್ಸ್. ಅಂತಹವರು ಮತ್ತು ಇಲ್ಲಿ ನಮ್ಮ ಸ್ಟಾಪ್ ಆಗಿರ್ತಕ್ಕಂಥ ಎಲ್ಲರೂ ಸಹಿತ ಅವ್ರ ಕುಟುಂಬಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಕೃಷ್ಣ ಜನ್ಮಾಷ್ಟಮಿ ಎಂದು ಅವರ ಮಕ್ಕಳನ್ನು ಈ ವೇದಿಕೆಯಲ್ಲಿ ಕರೆತರಲಿಕ್ಕೆ. ಇಡೀ ರಾಜ್ಯದಾದ್ಯಂತ ಕುಗ್ರಾಮಗಳಲ್ಲಿರ್ತಕ್ಕಂತಹ ಮುತ್ತು ರತ್ನಗಳನ್ನು ಆಯ್ದು ತರುವಂಥದ್ದು ಜಿ ಕನ್ನಡ. ಆದರೆ ಎಲ್ಲರಿಗೂ ಅವಕಾಶ ಕೊಡ್ತೀವಿ, ನಮ್ಮ ಮಕ್ಕಳಿಗೆ ನಾವು ಅವಕಾಶ ಕೊಡೋದಿಲ್ಲ. ಆದರೆ ನಮ್ಮ ಮಕ್ಕಳಿಗೊಂದು ಅವಕಾಶ ಸಿಗುವಂಥ ಅದೃಷ್ಟದ ದಿನ ಅಂದರೆ ಕೃಷ್ಣ ಜನ್ಮಾಷ್ಟಮಿ. ಒಳ್ಳೆಯದಾಗಲಿ. ಹಾಂ, ನಿನ್ನ ಹೆಸರು, ನಿನಗೇನೊಂದು ಹಾಡು ಬರುತ್ತಾ? ಸಣ್ಣದಾಗ ಒಂದು ಹಾಡು. ಇಲ್ಲ, ನೀನು ಹೇಳ್ಬೇಕು. ನಿನ್ನ ಹೆಸರು? ಅಶ್ವಿಕಾ. ಅಶ್ವಿಕಾ. ಅಪ್ಪ ಅಮ್ಮ ಹೆಸರು? ಅಶೋಕ್ ಸುಷ್ಮಾ. ಅಶೋಕ್ ಸುಷ್ಮಾ. ಏನೋ ಒಂದು ಹಾಡು ಹೇಳ್ತೀಯಾ? ಒಂದು ಶ್ಲೋಕ ಹೇಳ್ತೀಯಾ? ಶ್ಲೋಕ ಇಲ್ಲ. ಎಲ್ಲ ಕಾನ್ವೆಂಟ್ಗಳು ವಿದ್ಯಾಭ್ಯಾಸ. ಅಲ್ಲಿ ಕೊಡು ಅವನಿಗೆ. ಏನು ನಿನ್ನ ಹೆಸರು? ಅರ್ಜುನ್ ಕಲೋಜಿ. ತುಂಬ ಸ್ಟ್ರಾಂಗ್ ಆಗಿದ್ದೀರಿ ನೀವು. ಹಾಂ, ಏನು ನಿಮ್ಮ ತಂದೆ ತಾಯಿ ಹೆಸರು ಹೇಳಿ? ಏನು ಓದ್ತಾ ಇದ್ದೀರಿ? ಎಷ್ಟನೇ ಕ್ಲಾಸು? 6th ಸ್ಟ್ಯಾಂಡರ್ಡ್, ನ್ಯೂ ಫ್ಲೋರೆನ್ಸ್ ಇಂಗ್ಲಿಷ್ ಸ್ಕೂಲ್. ನಮ್ಮ ತಂದೆ ಹೆಸರು ಭೀಮಾಶಂಕರ್ ಕಲೋಜಿ ಮತ್ತು ನಮ್ಮ ಅಮ್ಮನ ಹೆಸರು ನಂದಿನಿ ಪಾಟೀಲ್. ನಮ್ಮೂರು ಉದನೂರು, ಕಲಬುರ್ಗಿ. ಕಲಬುರ್ಗಿ. ರೊಟ್ಟಿ ಏಟು ಭಾರಿ ಜೋರಾಗಿದೆ. ನಮ್ಮನೇಲಿ ರೊಟ್ಟಿ ಮಾಡ್ತಾರೆ. ಹಾಂ, ಅದೇ ಏಟು. ನಿಮ್ಮಮ್ಮ ಯಾವಾಗ ರೊಟ್ಟಿ ಬಡ್ದು ಊಟ ಹಾಕ್ತಾರೋ ನೀನು ಎನರ್ಜೆಟಿಕ್ ಆಗಿದೆಯಾ, ಶಕ್ತಿ ಆಗಿರ್ಬೇಕು. ಅಣ್ಣನ ಕೊಡು ಮುಂದೆ. ಏನಪ್ಪ ನಿನ್ನ ಹೆಸರು? ಆರ್ಯ. ಆರ್ಯ, ಸೂಪರ್. ಇದು ರೊಟ್ಟಿನೇ. ನಿನ್ನ ತಮ್ಮನವನು? ಹಾಂ, ಅದೇ ಅದೇ ನೋಡಿ ಆ ಎಫೆಕ್ಟು. ಉತ್ತರ ಕರ್ನಾಟಕ ರೊಟ್ಟಿ. ಹೌದಾ? ಒಳ್ಳೇದಾಗಲಿ, ಒಳ್ಳೇದಾಗಲಿ. ನೀನು ಅಪ್ಪ ಅಮ್ಮ ಹೆಸರೇನು? ಮಾತಾಡ್ತೀಯಾ? ಭೀಮಾಶಂಕರ್ ಕಾಲೇಜಿ, ನಂದಿನಿ. ಸೂಪರ್. ಏನು ಉತ್ತರ ಕರ್ನಾಟಕ ಜಾಸ್ತಿ ಮಾತಾಡ್ಸೋಂಗಿಲ್ಲ. ಇಡೀ ಕ್ಯಾಮ್ರಾ ನಮ್ಮ ಮೈಕೆಲ್ಲ ನಡಗಿಸ್ಬಿಡ್ತೀರಿ ನೀವು. ಇಲ್ಲಿ ಕೊಡು ಈ ಮಗು. ಏನು ಮಣ್ಣಿನ ಹೆಸರು? ಲಿಯಾಂತಿ ಲವಿದಾರ್ ನಾಯಕ್. ಓಕೆ. ಶಾಲೆಗೆ ಹೋಗ್ತಾ ಇದೆಯಾ? ಹಾಂ. ಎಷ್ಟನೇ ಕ್ಲಾಸ್ ನೀನು? ಇಲ್ಲಿ ನೋಡ್ಬೇಕು, ನೀವು ಗುರುಜಿ ನೋಡ್ಬೇಕಲ್ವಾ? ನಾನು ನೋಡಲ್ಲ, ಎದುರುಗಡೆ ಅವರು ಮೈಕು ಅವ್ರ ಕ್ಯಾಮ್ರಾ. ಬಹುಶಃ ಇದು ಜಿ ಕನ್ನಡದಲ್ಲೇ ಎಲ್ಲೋ ಇವ್ರ ತಂದೆನೂ ಕೆಲಸ ಮಾಡ್ಬೋದು. ಏನು ಇವ್ರ ಅಪ್ಪನ ಹೆಸರು? ನಿಮ್ಮಪ್ಪ ಹೆಸರೇನು? ಪಪ್ಪ. ಅಪ್ಪ ಹೆಸರು ತುಪ್ಪನಾ? ಯಾಕೆಂದ್ರೆ ಕೃಷ್ಣಗಿ ಅವ್ರು ಬಂದಿದಾರಲ್ಲ, ಮಕ್ಕಳಿಗೆಲ್ಲ ಅವತ್ತು ಕೃಷ್ಣಗಿ ಒಂದೊಂದು ಕೊಡಬೇಕು ಅಂತ ಅವ್ರ ಚಿಂತನೆ. ಬಹುಶಃ ಎಲ್ಲ ತುಪ್ಪದ ಪಾಕೆಟ್ ನೋಡ್ಬಿಟ್ಟಿರ್ಬೇಕು ಮಗು. ಈ ಮಗು ಕೊಡಮ್ಮ. ನೀನು ತಗೋ. ಏನು ನಿನ್ನ ಹೆಸರು? ಕಂಗನ. ವಂದನ. ಸ್ವಲ್ಪ ವಾಯ್ಸ್ ಸರ್ ಮಾಡ್ಕೊಬೇಕು. ಕಂಗನ. ಕಂಗನ. ಹಾಂ ಹಾಂ, ಕಂಗನ. ಕಂಗನ ಇವ್ರ ತಂದೆ ಇಲ್ಲೇ ಕೆಲಸ ಮಾಡ್ತಾ ಇದ್ದಂಗೆ. ಅಪ್ಪನ ಹೆಸರೇನಮ್ಮ? ರವಿಕುಮಾರ್. ಆ ಸಣ್ಣಗಿದ್ದಾರಲ್ಲ ಅವರೇನಾ? ಸಣ್ಣ ಇರೋರು ಒಪ್ಕೊಳ್ಳಲ್ಲ ಅವಳು, ಅವ್ರ ಅಪ್ಪ ತಪ್ಪನೇ. ಹಾಂ, ಆಯಿತು. ಏನು ಓದ್ತಾ ಇದೆಯಮ್ಮ? 3rd ಸ್ಟ್ಯಾಂಡರ್ಡ್. ಒಂದು ಶ್ಲೋಕ ಹೇಳ್ತೀಯಾ? ಡೈಲಾಗ್. ಡೈಲಾಗ್? ಓ, ಇದು ನೆಕ್ಸ್ಟ್ ಲೆವೆಲ್ ಇದು. ಹಾಂ, ಬಿಡಮ್ಮ ಡೈಲಾಗ್. ಪಟಾಕಿ ಯಾರ್ದಾಗಿರ್ಲಿ, ಹಚ್ಚೋರ್ ನಾವಾಗಿರ್ಬೇಕು. ಇದು ಸಣ್ಣ ಡೈಲಾಗ್ ಅಲ್ಲ ಇದು. ಯಾಕೋ ನನ್ನ ಸೀಟಿಗೆ ತಗೊಂಡು ಪಟಾಕಿ ಇಡ್ತಾ ಇದ್ದಾರೆ. ಗುರುಗಳೇ, ನಿಮ್ಗೋಸ್ಕರ. ಹೇಳಮ್ಮ. ನಮ್ಮ ಆನಂದ್ ಗುರುಜಿ ಪವರು ಟಿವಿ ಚಾನೆಲ್ಗೆಲ್ಲ ಟ್ರಿಗರು. ಇವಳಿಗೆ ಎಕ್ಸ್ಟ್ರಾ ಒಂದು ತುಪ್ಪ ನಾನು ಕೊಡಬೇಕು. ತುಪ್ಪದ ಕಂಪನಿ ಓನರ್ ಯಾರಾದರೂ ಆಗಿರಲಿ, ತುಪ್ಪ ನನ್ನ ಕೈಲೇ ಕೊಡೋದಾಗಿರಲಿ. ಗುರುಗಳೇ, ನಮ್ಮ ಮಾಮಂದು ಮದುವೆ ಇದೆ, ನೀವು ದಯವಿಟ್ಟು ಬರಬೇಕು. ಎಲ್ಲಿಮ್ಮ ಮದುವೆ? ಬಂಡೆ ಮಠ ಚೌತ್ರಿ. ಓಹೋ, ಇದು ಫ್ರೀ ಆಗಿದ್ದು ನನ್ನ ಕರೆದು ಬಿಟ್ಲು. ಡೈಲಾಗ್ ಒಂದು ನಿಮ್ದೊಂದು ಡೈಲಾಗ್ ಇನ್ನೊಂದ್ಸತಿ ಹೇಳ್ಬೇಕು. ಇನ್ನೊಂದ್ಸತಿ ಹೇಳಮ್ಮ. ಆನಂದ್ ಗುರುಜಿ ಅವ್ರ ಮೇಲೆ ಡೈಲಾಗ್ ಹೇಳಮ್ಮ, ಅದು ಇನ್ನೊಂದ್ಸತಿ. ಆನಂದ್ ಗುರುಜಿ ಪವರು ಟಿವಿ ಚಾನೆಲ್ಗೆಲ್ಲ ಟ್ರಿಗರ್. ಸೂಪರ್. ನಿನ್ನ ತೊಡೆ ಮೇಲೆ ಕೂರಿಸ್ಕೊಳ್ಳೋಣ ಅನ್ಕೊಂಡೆ. ಏನು ಮಾಡ್ತು, ವಯಸ್ಸಾದಂಥ ಆನಂದ್ ಗುರುಜಿ ಅವ್ರ ತೊಡೆ ಮೇಲೆ ನೀನು ಕೂರ್ಲಿಕ್ಕಾಗಲ್ಲ. ಆದರೆ ಒಂದು ನನ್ನ ಹೃದಯ ಗೆದ್ದಿದ್ಯಾ ನೀನು. ಒಳ್ಳೇದಾಗಲಿ. ಆದರೆ ಒಂದು ಸ್ಟ್ರಾಂಗ್ ಏನೋ ಒಂದು ಸಾಂಗ್ ಹೇಳಿದ್ರೆ ಚೆನ್ನಾಗಿತ್ತಲ್ಲ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಕ್ಕಳ ಪರಿಚಯ ಎಲ್ಲ ಕೂಡ ಬಹಳ ಅದ್ಭುತವಾಗಿ ಆಗ್ತಾ ಇತ್ತು. ಅವರ ಆಟ ಪಾಠ, ಅವರ ಲೀಲೆಗಳು ಅದೆಲ್ಲವನ್ನು ಕೂಡ ನೋಡೋದೇ ಒಂದು ರೀತಿ ಚಂದ.
ಇನ್ನು ಅದರ ಜೊತೆಗೆ ಈಗ ನಮಗೆ ಗುರುಜಿ ಅವರು ಏನು ತಿಳಿಸ್ಕೊಡ್ತಾರೆ ಬನ್ನಿ ತಿಳ್ಕೋಣ. ಗುರುಗಳೇ, ಈಗ ನಮ್ಗೆ ಏನು ತಿಳಿಸ್ಕೊಡ್ತೀರಿ? ಮೈಕು ನನ್ನ ಕೈಲಿ ಕೊಡ್ದಿರ ಇಬ್ಬರು ಅವರವರೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಮಗು ಒಂದು ಶ್ಲೋಕ ಹೇಳಬೇಕು, ಅವಳು ನಾನು ನೋಡ್ತಾ ಇದ್ದಾಳೆ. ಶ್ಲೋಕ ಹೇಳಿದಿರ ಇದ್ರೆ ನಿಮ್ಮನ್ನ ಆಚೆ ಬಿಡಲ್ಲ ಅಂತ. ನನ್ನೇ ಅವಳು ಹೋಗಿ ನೋಡು ತಿನ್ನೋ ಥರ ಇದ್ದಾಳೆ ಈಗ. ನಿನ್ನ ಹೆಸರೇನು ಮಗು? ನಿನ್ನ ಹೆಸರೇನಮ್ಮ? ವಾಟ್ಸ್ ಯುವರ್ ನೇಮ್? ಮೈಕ್ ಹತ್ರ ಇಟ್ಕೊಂಡು ಮಾತಾಡೋದು. ಆಯ್ತು, ಒಂದು ಶ್ಲೋಕ ಹೇಳ್ತೀನಿ ಅಂದಲ್ಲ ನೀನು, ಹೇಳು, ಒಂದು ಹಾಡು ಹೇಳು. ಶ್ಲೋಕ ಹೇಳ್ಬೇಕಲ್ವಾ ನೀವು? ಗುರುವಿತ್ನ ಗುರುದೇವ ನಮ್ಮೆತ್ಕೊಲ್ಲವ ಗುರು ತಾಕ್ತ ಗುರು ಬ್ರಹ್ಮ ರತ್ನಾಯತಿ ಗುರುವೆ ನಮಃ. ಸೂಪರ್ ಆಗಿದೆಪ್ಪ ಇದು, ಬಹಳ ಚೆನ್ನಾಗಿದೆ ಗುರುಗಳೇ. ಬಹಳ ಚೆನ್ನಾಗಿದೆ ಶ್ಲೋಕ ಇದು. ಇದೇ ಬೇಕಾದ ನನಗೆ. ಇನ್ನೊಂದ್ಸತಿ ಹೇಳಮ್ಮ, ಅದನ್ನೇ ಇನ್ನೊಂದ್ಸತಿ ಹೇಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ನಮ್ಮೆತ್ಕೊಲ್ಲ ಗುರು ತಾಕ್ತ ಗುರು ನಮ ತತ್ವೈತಿ ಗುರುವೆ ನಮಃ. ಯಾವಾಗ ಮುಗೀತೋ ಲಾಸ್ಟ್ ಪದ ಯಾವಾಗ ಹೇಳ್ಬಿಡ್ತೀನೋ ನಂಗೆ ಆಗ್ಬಿಟ್ಟಿದೆ ಅವಳ ಕತೆ. ಸೂಪರ್. ನಿನ್ನ ಹೆಸರು ಮತ್ತೊಮ್ಮೆ ಹೇಳು, ಇನ್ನೊಂದ್ಸತಿ ಹೇಳ್ಬಿಡು. ಮೈಕ್ ಹತ್ರ ಇಟ್ಕೊಂಡು ಹೇಳ್ಬಿಡು ಬೇಗ. ನಿನ್ನ ಹೆಸರು ಹೇಳ್ಬಿಡು ಬೇಗ. ಇನ್ನೊಂದ್ಸತಿ ಹೇಳು. ನಿನ್ನ ಹೆಸರು, ನಿಮ್ಮ ಹೆಸರೇ ಮೈಕ್ ಹತ್ರ ಇಟ್ಕೊಂಡ್ಬಿಡಿ ಬೇಗ. ಕೊಡಿಲಿ ಮೈಕ್ ಕೊಡು. ಆ ಕಾಸ್ಟ್ಯೂಮ್ ಎಲ್ಲ ಚೆನ್ನಾಗಿದೆ ನಿಂದು. ಸರ ನನ್ಗೆ ಕೊಡ್ತೀಯ ಅದು? ನೋಡಿಲಿ, ನಾನು ನೋಡು ಒಂದ್ಸತಿ. ನೋಡಿ ಸರ ಇದೆಯಲ್ಲ ನಿಂದು. ಅವಳು ಅವರ ತಲೆ ಎತ್ತಲ್ಲ. ಇವಾಗ ತಲೆ ಎತ್ತಿದ್ರೆ ನೀವು ಇನ್ನೊಂದು ಕೇಳ್ತೀರಾ? ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಗೀ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಬೆಣ್ಣೆಯನ್ನು ಕಲೆಕ್ಟ್ ಮಾಡಿ ಒಳ್ಳೆ ಹೇಳಬೇಕಂದ್ರೆ ಸಂಪ್ರದಾಯಬದ್ಧವಾದಂಥ ನಾಟಿ ಹಸುವಿನ ತುಪ್ಪ ಅಂದರೆ ಒಂಥರ, ಜೊತೆಗೆ ಕೃಷ್ಣ ಗೀ ಅಂತಕ್ಕಂಥದ್ದು ಇವತ್ತು ನನ್ನೇ ಅಲ್ಲ, ಸಾಕಷ್ಟು ಅದಕ್ಕೆ ವರ್ಷಗಳ ಇತಿಹಾಸ ಇದೆ ಮತ್ತು ಅದರದೇ ಆದಂತಹ ಒಂದಷ್ಟು ಜವಾಬ್ದಾರಿಯುತವಾದಂಥ ಕಾಯಕದಲ್ಲಿ ನಿಂತು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಕೃಷ್ಣ ತುಪ್ಪ ಈಗಾಗಲೇ ಸಾಕಷ್ಟು ಜಗಜಾಹೀರಾತಾಗಿದೆ, ಪ್ರತಿಯೊಬ್ಬರು ಮನೆಯಲ್ಲೂ ಸೇರ್ತಾ ಇದೆ. ಹಾಗೆ ಇಂತಹ ಒಂದು ಕೃಷ್ಣನ ತುಪ್ಪ ಅಂದರೆ ಶ್ರೀಕೃಷ್ಣ ತುಪ್ಪ ಎಂಬತಕ್ಕಂಥದ್ದು ಬರೀ ಹೆಸರಷ್ಟೇ ಅಲ್ದಿರ, ಇವತ್ತು ಕೃಷ್ಣಾಷ್ಟಮಿ ಎಂದು ಆ ಕೃಷ್ಣ ತುಪ್ಪದ ಅಲ್ಲಿನ ಒಂದು ಸಂಸ್ಥಾಪಕರು ಅವರು ಸಹಿತ ಅವ್ರ ಕುಟುಂಬ ಬಂದಿರತಕ್ಕಂಥದ್ದು ತುಂಬ ಸಂತೋಷ. ತಾವು ಮಾತಾಡಿ ತಗೊಳ್ಳಿ. ನಮಸ್ಕಾರ. ಶ್ರೀಕೃಷ್ಣ ತುಪ್ಪದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳೆಲ್ಲರಿಗೂ. ಶ್ರೀಕೃಷ್ಣ ತುಪ್ಪ ಹಳ್ಳಿ ತುಪ್ಪ ಅಂತ ನಾವೇನಕ್ಕೆ ಕರಿತಿದ್ದೀವಿ ಅಂದರೆ, ಶ್ರೀಕೃಷ್ಣ ತುಪ್ಪ ನಾವು ಟ್ರೆಡಿಷ್ನಲ್ ಆಗಿ ಪ್ರೋಸೆಸ್ ಮಾಡ್ತೀವಿ. ಸೊ ನಮ್ಮ ಹಳೆ ಪದ್ಧತಿಯಲ್ಲಿ ಏನು ತುಪ್ಪವನ್ನು ತಯಾರು ಮಾಡ್ತಾಯಿದ್ರು ಆ ರೀತಿಯನ್ನು ನಾವು ತಯಾರು ಮಾಡ್ತೀವಿ. ಅದರಿಂದ ಶ್ರೀಕೃಷ್ಣ ತುಪ್ಪನ ಹಳ್ಳಿ ತುಪ್ಪ ಅಂತ ಕರಿತೀವಿ. ಧನ್ಯವಾದಗಳು. ತುಂಬ ಸಂತೋಷ, ಒಳ್ಳೆಯದಾಗಲಿ. ಎಷ್ಟು ವರ್ಷದ ಸಂಸ್ಥೆ ಇದು? ಮೊನ್ನೆ ರೀಸೆಂಟಾಗಿ ಮೊನ್ನೆ ಬಂದವರು ನಿಮ್ಮ ಆತ್ಮೀಯರು ಅನ್ಸುತ್ತಲ್ಲ? ಅಣ್ಣ ಅವರು. ಓಕೆ. ಇದು ಸುಮಾರು 36ನೇ ವರ್ಷ ಇಂದ ನಾವು ಶ್ರೀಕೃಷ್ಣ ತುಪ್ಪನ ತಯಾರು ಮಾಡ್ತಾ ಇದ್ದೀವಿ. ತುಂಬ ಸಂತೋಷ, ಚೆನ್ನಾಗಿ ನಡೀಲಿ. ಇನ್ನೂ ರಾಜ್ಯದಾದ್ಯಂತ ನಿಮ್ಮ ಶ್ರೀಕೃಷ್ಣ ತುಪ್ಪ ಪ್ರತಿಯೊಬ್ಬರು ಮನೆಯೂ ಸೇರಲಿ. ಹಾಗೆ ಆ ಹೆಸರಲ್ಲಿ ಶ್ರೀಕೃಷ್ಣನ ಇಟ್ಕೊಂಡೋದ್ರಿಂದ ತುಪ್ಪ ಬೆಣ್ಣೆ ಇದೆಲ್ಲ ಕೃಷ್ಣನಿಗೆ ಪ್ರೀತಿ. ಹಾಗಾಗಿ ಇವತ್ತು ನೀವು ಬಂದಿರತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಒಳ್ಳೆಯದಾಗಲಿ. ನಿಮ್ಮ ಮತ್ತು ನಿಮ್ಮ ಸಂಸ್ಥಾನಕ್ಕೆ ಒಳ್ಳೆಯ ಹೆಸರಾಗಲಿ. ನಿಮ್ಮಲ್ಲಿ ತಯಾರಾಗುವಂತಹ ತುಪ್ಪ ಪ್ರತಿಯೊಬ್ಬರು ಮನೆ ಸೇರುವಂಥದ್ದಾಗಲಿ. ಪ್ರತಿಯೊಂದು ದೀಪ ನಂದಾದೀಪವಾಗಿ ಬೆಳೆಯಲಿಕ್ಕೂ ತುಪ್ಪದ ಉಪಯೋಗ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಕ್ಕಳಿಗೆ ಒಂದೊಂದೇ ಅಗತ್ಯವಾಗಿ ತಗೊಳ್ಳಿ. ನಿಮ್ಮ ಕೈಯಿಂದ ಮಕ್ಕಳಿಗೆ ಒಂದೊಂದು ತುಪ್ಪದ ಪಾಕೆಟ್ ಕೊಟ್ಬಿಡಿ. ಇವತ್ತೆಲ್ಲ ಮಧ್ಯಾಹ್ನ ತುಪ್ಪದನ್ನ ಊಟ ಮಾಡಬೇಕು. ಹೌದು. ಕೊಡಿ. ತೊಳಿ ಏನಮ್ಮ ಕೊಡಿ. ನೀವೊಂದು ತುಪ್ಪದ ಪ್ಯಾಕೆಟ್ ತೊಳಿ. ಮನೇಲಿ ಹೋಗಿ ನೆಮ್ಮದಿಯಾಗಿ ಉಪ್ಪು ತುಪ್ಪ ಎಲ್ಲ ತಿನ್ನಬೇಕು. ಉಪ್ಪು ತುಪ್ಪ ತಿಂದು ಮುಂದಿನ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ಇನ್ನೊಂದು ಸ್ವಲ್ಪ ದಪ್ಪ ಆಗಿ ಸ್ಟ್ರಾಂಗ್ ಆಗಿ ಇವಳು ಕೊಡ್ಬೇಕು. ನೀನು ತಗೊಂಬ. ಹಾಗೆ ತಗೊಂಬ, ಕವರೆಲ್ಲ ತಗೊಂಬ. ಅವಳು ಕೊಟ್ಟಿಲ್ವಲ್ಲ? ತಗೊಳ್ತೀನಿ ಹಾಗೆ ಕೊಡಿ. ಆ ಮಗು ಕೊಡಿ. ಮುಂದೆ ಇರೋದಕ್ಕೆ ಅದು ಗುರು ಬ್ರಹ್ಮ ಎಲ್ಲ ಹೇಳಿ. ನೀವೊಂದು ತಗೊಳ್ಳಿ. ವೆರಿ ಗುಡ್. ಎಲ್ಲ ತುಪ್ಪ ಪ್ಯಾಕೆಟ್ ತೋರಿಸಿ ಒಂದ್ಸತಿ. ಎಲ್ಲರೂ ತುಪ್ಪದ ಪ್ಯಾಕೆಟ್ ತೋರಿಸಿ ಹಿಂಗೆ. ಇವನು ತುಂಬಾ ಸ್ಟ್ರಾಂಗ್ ಅವನು, ಉತ್ತರ ಕರ್ನಾಟಕ. ಸೂಪರ್. ಒಳ್ಳೇದಾಗ್ಲಿ. ಇವತ್ತು ಮಧ್ಯಾಹ್ನ ನಾವು ಒಂದು ತುಪ್ಪದ ಪ್ಯಾಕೆಟ್ ಹಾಕಿ ಒಬ್ಬಟ್ಟು ಊಟ ಮಾಡಿಬಿಡ್ತೀವಿ, ಆಯ್ತಾ? ಒಳ್ಳೇದಾಗಲಿ. ತುಂಬ ಸಂತೋಷ. ಶ್ರೀಕೃಷ್ಣ ಗೀ ಇದರ ಮಾಲೀಕರು ಇವತ್ತು ಮಕ್ಕಳಿಗೆ ತುಪ್ಪದ ಪ್ಯಾಕೆಟ್ ವಿನಿಯೋಗ ಮಾಡಿದ್ದಾರೆ. ಹಾಗೆ ಜವಾಬ್ದಾರಿಯುತವಾದಂತಹ ಈ ಜವಾಬ್ದಾರಿ, ಯಾಕೆಂದರೆ ತುಪ್ಪ ತಯಾರು ಮಾಡ್ತಕ್ಕಂಥದ್ದು ತುಪ್ಪ ಆರೋಗ್ಯಕರವಾಗಿರ್ತಕ್ಕಂಥದ್ದು. ತುಪ್ಪ ತಿಂದು ಆರೋಗ್ಯವನ್ನು ಗುಣಪಡಿಸ್ಕೊಂಡು ಅನಾರೋಗ್ಯದಿಂದ ದೂರ ಇದ್ದು ಆರೋಗ್ಯವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ತುಪ್ಪದಲ್ಲಿದೆ. ಹಾಗಾಗಿ ಶ್ರೀಕೃಷ್ಣ ಗೀ ಒಂದು ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಹಳ್ಳಿಯ ಸೊಗಡಿಟ್ಕೊಂಡಿರ್ತಕ್ಕಂಥದ್ದು, ವಿಶೇಷವಾಗಿ ಪ್ರತಿಯೊಬ್ಬರ ಮನೆ ಸೇರಬೇಕಾಗಿರುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ.
ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಶೇಷದ ಪ್ರಯುಕ್ತವಾಗಿ ನಮ್ಮ ಮಹರ್ಷಿವಾಣಿ ನೇರಪ್ರಸಾದ ಕಾರ್ಯಕ್ರಮಕ್ಕೆ ರಾಜಾಜಿನಗರ್ ಫಸ್ಟ್ ಬ್ಲಾಕ್ನ RS ಮಾರ್ಟ್ನವರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರುಜಿರವ್ರಿಗೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೊಡಿ ಭಗವತಿ. ಒಳ್ಳೆಯದಾಗಲಿ. RS ಮಾರ್ಟು ಎಲ್ಲಿ ಇರೋದು? ರಾಜೇಂದ್ರ ತಗೊಳ್ಳಿ, ಮಾತಾಡಿ. ರಾಜನಗರ್ ಫಸ್ಟ್ ಟೈಮ್ ಬ್ಲಾಕಲ್ಲಿ. ಹಾಂ. RS ಮಾರ್ಟಲ್ಲಿ ಎಲ್ಲ ಏನು ಪದಾರ್ಥಗಳಲ್ಲಿ ಏನು ನಿಮ್ಮ? ಸರ್ ಅದು ಸ್ವಾಮಿಗಳೇ, ಅದು ಅಲ್ಲಿ ನಿಮಗೆ ಎಲ್ಲ ಐಟಮು ಸಿಗುತ್ತೆ. ಮತ್ತು ಮನೆಗೆ ಬೇಕಾದ ಪದಾರ್ಥಗಳು ಮತ್ತು ಗ್ರಾಸರಿ ಐಟಮ್ಗಳು ಎಲ್ಲದು ನಿಮಗೆ ಒಂದೇ ಕಡೆ ದೊರಕುವಂಥ ಜಾಗ ಅದು. ಒನ್ ಸ್ಟೋರ್ ಒನ್ ಸೊಲ್ಯೂಷನ್. ಓಹೋ, ಒನ್ ಸ್ಟೋರ್ ಒನ್ ಸೊಲ್ಯೂಷನ್. ಹೌದು. ಸೂಪರ್. ಇದು ಸಂಸಾರ, ಇದು ಹೆಣ್ಣುಮಕ್ಳಿಗೆ ಕಿವಿ ಬಿದ್ದರೆ ಇವತ್ತು ಎಲ್ಲರೂ ಸರ್ತಿ ಸಾಲಲ್ಲಿ ನಿಮ್ಮ ಅಂಗಡಿ ಹತ್ರ ನಿಂತ್ಕೋತಾರೆ. ಮತ್ತು ಇವಾಗ ಕೃಷ್ಣ ಜನ್ಮಾಷ್ಟಮಿಯಿಂದ ಮತ್ತು ಇದ್ರ ತನಕ ಗಣೇಶ ಚತುರ್ಥಿ ತನಕ ಬರ್ನರ್ ಪ್ರಾಡಕ್ಟ್ಸ್ ಮೇಲೆ ರಿಯಾಯಿತಿ ದರದಲ್ಲಿ ಮತ್ತು ಒಂದು ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ನಾಣ್ಯ ಪಡೆಯುವಂಥ ಅವಕಾಶ ಇದೆ. ಆ ಚಿನ್ನದ ನಾಣ್ಯ ಯಾವುದು ಕೊಡ್ತಿರೋ ಹೇಳಿಯಪ್ಪ, ನಾನು ಬರ್ತೇನೆ. ಬರ್ನರ್ ಪ್ರಾಡಕ್ಟ್ ಮೇಲೆ ಕೊಡ್ತೀವಿ ಸರ್ ಸ್ವಾಮಿ. ಅಂದರೆ ಒಂದು ಪ್ರಾಡಕ್ಟ್ ತೊಗೊಂಡು ಒಂದು ನಾಣ್ಯನ ಅಥವಾ ತೊಗೊಂಡ್ರೆ ಅದು ಗಿಫ್ಟು, ಅದು ಯಾವಾಗೂ ಒಂದ್ಸತಿ ಅದನ್ನು? ಇಲ್ಲ, ಪ್ರತಿಯೊಬ್ಬರಿಗೂ ಇಷ್ಟು ಅಂತ ಕೊಡ್ತೀವಿ. ಹಾಂ. ನಂಗೊಂದು 20-25 ಗ್ರಾಮ್ ಕೊಡಿ, ಜಾಸ್ತಿ ಬೇಡ. ಒಂದು 25 ಗ್ರಾಮ್ ಕೊಟ್ಟರೆ ಒಂದು ಬ್ರಾಸ್ಲೆಟು ಚೈನೋ ಮಾಡಿಸ್ಬೋದು. ಇರಲಿ, ಒಳ್ಳೇದಾಗಲಿ. RS ಮಾರ್ಟ್ ಅವರಲ್ಲಿ ನಾನು ನಿಮ್ಮ ಬಗ್ಗೆ ಯಾಕೆ ಮಾತಾಡಿದೆ ಅಂದರೆ, ನಿಮ್ಮ RS ಮಾರ್ಟಿಂದ ನಮ್ಮ ಆಶ್ರಮಕ್ಕೂ ಸಾಕಷ್ಟು ಪದಾರ್ಥಗಳು ಬಂದಿದೆ. ನಾನು ನಿಮ್ಮ ಇದಕ್ಕೆ ಇನ್ನೂ ಶಾಪ್ ಬಂದಿಲ್ಲ, ಒಂದ್ಸತಿ ಬರಬೇಕು. ನಿಮ್ಮ RS ಮಾರ್ಟಿಗೆ ನಾನು ಬರ್ತೀನಿ ಸದ್ಯದಲ್ಲೇ. ಆದರೆ ಒಂದು ಸಂತೋಷ ಏನಂದರೆ, ಅಲ್ಲಿಂದ ನಮ್ಮ ಆಶ್ರಮಕ್ಕೆ ಮೊನ್ನೆ ನಡೆದಂತಹ ಕಾರ್ಯಕ್ರಮಕ್ಕೆ ತಾವು ಕಳಿಸ್ಕೊಟ್ಟಿರುವಂಥ ಪದಾರ್ಥಗಳು ನಮಗೆ ಬಂದು ಸೇರಿದೆ. ಒಳ್ಳೆಯದಾಗಲಿ. ಇನ್ನು ಈಗ ಭಗವಂತನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಭಗವಂತನಿಗೆ ಪೂಜಾನುಷ್ಠಾನವನ್ನು ಖಂಡಿತ. ಇನ್ನೂ ನಮ್ಮ RS ಮಾರ್ಟ್ ಅವರು ಹೌದು ಗುರುಗಳೇ, ಕೃಷ್ಣನ ಕೈಲಿ ಹಿಡ್ಕೊಂಡೇ ಇದ್ದಾರೆ. ಹೌದು ಗುರುಗಳೇ, ಹೌದು. ಹಾಂ, ಹೇಳಿ, ಮಾತಾಡ್ಬಿಡಿ. ಮಟ್ಟಿಂದ ನಿಮ್ಮ ಗುರುಜಿಗೆ ಒಂದು ಸಣ್ಣ ವಿಗ್ರಹ ಕಾಣಿಕೆ ಕೊಡ್ತಾ ಇದ್ದೀನಿ. ತುಂಬ ಸಂತೋಷ, ಭಾಳ ಸಂತೋಷ. ಒಳ್ಳೆಯದಾಗಲಿ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣ ಚೆನ್ನಾಗಿದ್ದಾನೆ. ಈ ಮುದ್ದಾದಂಥ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಅದು ಆ ಪಂಚಾಂಗದ ತೆಗೆದು ತಲೆಗಿಟ್ಬಿಡಿ. ಅಲ್ಲಿ ಕೃಷ್ಣನಿಡಿ. ತಗೋಪ್ಪ, ಈ ಕೊಳಲನ್ನು ಸೆಟ್ ಮಾಡಿ ಹೀಗೆ ಬರಬೇಕು. ಹಾಂ, ತೊಳಿ ಸರ್, ಹಾಗೆ ಹೂ ಹಾಕಿ. ಇನ್ನೂ ಸ್ವಲ್ಪ ಈ ಕಡೆ ಇಡಿ ಕೃಷ್ಣನ. ಹಾಂ, ಆ ಹೂ ಕೊಟ್ಟಿದ್ದು ಹೂ ತಟ್ಟೆ ತೊಗೊಳ್ಳಿ, ಪುಡಿ ಹೂ ಕೊಡಿ ಎಲ್ಲರೂ. ಆ ಕಡೆ ಒಂದು ತಟ್ಟೆ ತೊಗೊಳ್ಳಿ. ಸಾಕು 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 ಸಾಕಲ್ವಾ? ಹಾಂ, ಸಾಕು, ಬೇಕಾದಷ್ಟು ಆಯಿತು. ಇರಲಿ ಬಿಡಿ, ಇರ್ಲಿ ಬಿಡಿ. ಸೂಪರ್. ಕೂತ್ಕೊಳ್ಳಿ. ಹಾಂ, ಹಾಗೆ ಕೂತ್ಕೊಳ್ಳಿ. ಎಲ್ಲ ಮಕ್ಕಳ ಕೈಲಿ ಇಟ್ಕೊಳ್ಳಿ. ಹಾಂ, ಎಲ್ರಿಗೂ ಒಂದೊಂದು ಚೂರು ಚೂರು ಕೊಟ್ಬಿಡಿ. ಹೇಳಿ, ವಸುದೈವ. ಎಲ್ಲರೂ ಹೇಳಬೇಕು, ಶ್ಲೋಕ ಹೇಳಬೇಕು. ಎಲ್ಲರೂ ಮೈಕ್ ಹಿಡ್ಕೊಳ್ಳಿ. ಕುಟುಂಬಕಂ. ಎಲ್ಲ ಶ್ಲೋಕ ಹೇಳ್ಕೊಟ್ರೆ ನೀವು ಹೇಳಲ್ಲ. ಅದಕ್ಕೆ ವಸುದೈವ ಕುಟುಂಬಕಂ ಅಂದರೆ ಅರ್ಥ ಏನಂದರೆ, ನಾವೆಲ್ಲರೂ ಒಂದು ಕುಟುಂಬದಲ್ಲಿದ್ದೇವೆ ಅಂತ. ಆಯಿತಾ? ನಾವೆಲ್ಲ ಒಂದು ಕುಟುಂಬದಲ್ಲಿದ್ದೀವಿ ಅಂತ. ಕೃಷ್ಣಂ ಒಂದೇ. ಜೋರಾಗಿ ಹೇಳಬೇಕು. ಕೃಷ್ಣಂ ಒಂದೇ. ನೀನು ತುಪ್ಪ ಜಾಸ್ತಿ ತಿಂತೀಯ, ಜೋರಾಗಿ ಹೇಳ್ಬೇಕು ನೀನು. ಕೃಷ್ಣಂ ಒಂದೇ ಜಗದ್ಗುರುಂ. ಜಗತ್ತಿಗೆ ಗುರುವಾಗಿರುವ ಶ್ರೀಕೃಷ್ಣ ಪರಮಾತ್ಮ ಒಳ್ಳೆ ವಿದ್ಯೆ, ಜ್ಞಾನ, ಸದಾಕಾಲ ಅಪ್ಪ ಅಮ್ಮನ ಪ್ರೀತಿ, ಹಾಗೆ ನಮ್ಮಲ್ಲಿ ಒಳ್ಳೆ ಗುಣವನ್ನು ಕೊಟ್ಟು ಸದಾಕಾಲ ತಂದೆ ತಾಯಿ ಮಾತನ್ನು ಕೇಳುವಂಥ ಅನುಗ್ರಹ ನಮಗೆ ದಯಪಾಲಿಸು. ಒಳ್ಳೆಯದಾಗಲಿ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ.
ಫಸ್ಟ್ ಎಲ್ಲ ಕೃಷ್ಣನ್ ಎಲ್ಲರೂ ತೋರಿಸ್ತಾರೆ. ಕೃಷ್ಣನ್ ತೋರಿಸಿ ಕೈಯಲ್ಲಿ ತೋರಿಸಿ, ಬನ್ನಿ ಇಲ್ಲಿ ಮುಂದೆ ಬನ್ನಿ, ಮುಂದೆ बोलो ಬಂದ್ಬಿಡಿ, श्री ಮುಂದೆ कृष्ण ಬಂದ್ಬಿಡಿ. परमात्मा ಹಾ, की yes. जय अनಬೇಕು. बोलो श्री कृष्ण परमात्मा की बोलो श्री कृष्ण परमात्मा की बोलो श्री कृष्ण परमात्मा की. ಇದರೊಳಗೆ ಬಂಗಾರದ ನಾಣ್ಯ ಇದೆ ಕೃಷ್ಣನೊಳಗಡೆ. ಅದಕ್ಕೆ ಜೋಪಾನ ನೋಡ್ಕೋಬೇಕು, ಯಾರು ಕೃಷ್ಣ ನೋಡಿಬಾರ್ದು, ಮನೇಲೆ ಜೋಪಾನವಾಗಿ ಇಡಬೇಕು. ಇದು ಜಿ ಕನ್ನಡದ ಕೃಷ್ಣ. ಹೌದು, ಒಳ್ಳೇದಾಗ್ಲಿ. ಈಗ ಈ ಕೃಷ್ಣನ ಕೈಲಿ ಇಟ್ಕೊಂಡು ಒಳ್ಳೆ ಡ್ಯಾನ್ಸ್ ಆಡಬೇಕು. ಜೋಪಾನ ಕೃಷ್ಣನ್ ಯಾರು ಬೀಳಿಸ್ಬೇಡಿ. ಎಲ್ಲರೂ ಹೇಳಿ ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ಏನು ಸ್ವರನೇ ಇಲ್ಲಪ್ಪ, ಉತ್ತರ ಕರ್ನಾಟಕ ಮಲ್ಕೊಂಡ್ಬಿಡ್ತು. ಯಾರು ಬೆಳಗ್ಗೆ ಟಿಫನ್ ಮಾಡಿಲ್ಲ ಗುರುಗಳೇ? ಟಿಫನ್ ಕೊಡ್ಸೋಣ, ಆಮೇಲೆ ಎಲ್ಲರೂ ಕೊಡ್ಸೋಣ. ಹಾ, ಈ ಒಳ್ಳೆ ಕೀರ್ತನ ಬರಲಿ. ಆ ಮಕ್ಕಳು ಪ್ರತಿಯೊಬ್ಬರು ಆ ಮುಖದಲ್ಲಿ ಮಂದಹಾಸನೆ ನಗಬೇಕು. ಹೌದು.